ವೇದವ್ಯಾಸ ಮಹರ್ಷಿ ತಾನು ರಚಿಸಿದಂತಹ ಬ್ರಹ್ಮಾಂಡ ಪುರಾಣವನ್ನ ಕುರಿತು ಆಲೋಚನೆ ಮಾಡ್ತಾ ಇದ್ದಾನೆ. ಬ್ರಹ್ಮಾಂಡ ಪುರಾಣ, ಅನೇಕ ಪುರಾಣಗಳಿದೆ. ಆ ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ ಕೂಡ ಒಂದು. ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದ್ದಂತ ಪುರಾಣದ ಹೆಸರು ಹೇಳ, ಗರುಡ ಪುರಾಣ. ಗರುಡ ಪುರಾಣ ಅಂದಿದ ತಕ್ಷಣ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಆ ಗರುಡ ಪುರಾಣದಲ್ಲಿ ಹಾಗ್ ಬರ್ದಿದಾರಂತೆ, ಹೀಗ್ ಬರ್ದಿದಾರಂತೆ, ಏನೇನ್ ಆಗ್ತೀವಿ ಅಂತ ಬರ್ದಿದಾರಂತೆ, ಮೋಕ್ಷ ಸಿಗುತ್ತಂತೆ ಗರುಡ ಪುರಾಣ ಓದೋದ್ರಿಂದ ಅಂತೆಲ್ಲ ಬಹಳ ಜನ ಹೇಳ್ತೀರಾ. ಅದೇ ತರ ಬ್ರಹ್ಮಾಂಡ ಪುರಾಣ ಕೂಡ, ಅದನ್ನ ಯಾರು ರಚನೆ ಮಾಡ್ತಾರೆ ಅಂದ್ರೆ ವೇದವ್ಯಾಸ ಮಹರ್ಷಿಗಳು ರಚನೆಯನ್ನ ಮಾಡ್ತಾರೆ. ಆ ಮಹರ್ಷಿ ಆ ಬ್ರಹ್ಮಾಂಡ ಪುರಾಣದಲ್ಲಿ ಉತ್ತರಖಂಡ ನೋಡಿ, ಖಂಡಗಳು ಬರ್ತಾ ಹೋಗುತ್ತೆ, ಉತ್ತರ ಪೂರ್ವ ಅಂದ್ರೆ ಮೊದಲು ನಂತರ, ಈಗ ಸ್ಟಾರ್ಟಿಂಗು ಎಂಡಿಂಗ್ ಅಂತ ಇರ್ಬೇಕಲ್ವಾ, ಅದೇ ತರ ಒಂದು ಶುರು ಮಾಡಿದ್ಮೇಲೆ ಅದು ಎಲ್ಲಿ ಸ್ಟಾಪ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಲಲಿತೋಪಾಖ್ಯಾನ ಘಟ್ಟದ ಬಳಿ ಸ್ಟಾಪ್ ಆಗಿರುತ್ತೆ. ಆ ಲಲಿತೋಪಾಖ್ಯಾನ ಅನ್ನೋದು ಬ್ರಹ್ಮಾಂಡ ಪುರಾಣಕ್ಕೆ ಹೃದಯ ಇದ್ದಾಗೆ, ಹಾರ್ಟ್. ಮಾನವನಿಗೆ ಹೃದಯ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅದೇ ತರ ಬ್ರಹ್ಮಾಂಡ ಪುರಾಣಕ್ಕೆ ಹೃದಯ ಅನ್ನೋದು ಲಲಿತೋಪಾಖ್ಯಾನ. ಅವ್ರು ಬರಿಬೇಕಾದ್ರೆ ಮೈ ರೋಮಾಂಚನ ಆಗ್ತಾ ಇರುತ್ತೆ. ವ್ಯಾಸ ಮಹರ್ಷಿಗಳಿಗೆ ಸದಾ ಹೃದಯಕ್ಕೆ ತಟ್ತಾ ಇರುತ್ತೆ ಒಂದೊಂದು ಸಾಲು ಕೂಡ. ಹಾಗಾಗಿ ಆ ಶ್ರೀವಿದ್ಯೆ ನೋಡಿ, ಶ್ರೀವಿದ್ಯೆ ಅನ್ನೋದು ಗೊತ್ತಲ್ಲ, ಶ್ರೀವಿದ್ಯೆಯಲ್ಲಿ ಪ್ರಮುಖ ಉಪಾಸನೆನೇ ಲಲಿತಾ ಸಹಸ್ರನಾಮ. ಅರ್ಥ ಮಾಡ್ಕೊಳ್ಳಿ, ಶ್ರೀವಿದ್ಯೆಗೆ ಹಲವಾರು ಭಾಗಗಳಿದೆ, ಮಜಲು ಇದೆ, ಟೈಪ್ಸ್ ಆಫ್ ಶ್ರೀವಿದ್ಯಾ ಅಂತ ಕರಿತೀವಿ. ಆ ಟೈಪ್ಸ್ ಆಫ್ ಶ್ರೀವಿದ್ಯೆಯಲ್ಲಿ ಹಲವಾರು ಭಾಗದಲ್ಲಿ ಲಲಿತಾ ಸಹಸ್ರನಾಮನೇ ಮೇಯ್ನು. ಆ ಶ್ರೀವಿದ್ಯೆಯಾದಂತಹ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಎಡಬಿಡದೆ ಅವರು ಅತ್ಯಂತ ಕೂಲಂಕುಷವಾಗಿ ಬರಿತಾ ಇದ್ದಾರೆ. ಅವ್ರ ಕಣ್ಣಿಗೆ ಎಲ್ಲ ಮುಂದೆ ಬರೋ ತರ ಭಾಸ ಆಗ್ತಾ ಇದೆ ವ್ಯಾಸ ಮಹರ್ಷಿಗಳಿಗೆ. ಇದೆಲ್ಲ ದೇವಿಯ ಒಂದು ಆಶೀರ್ವಾದ. ಈಗ ಅರ್ಥ ಮಾಡ್ಕೊಳ್ಳಿ, ಹೇಳ್ಬಿಡ್ತೀನಿ. ನಾನು ಹೇಳೋ ಕತೆ ಅಥವಾ ನಾನು ಹೇಳೋ ಪಾಯಿಂಟ್ ನ ಸರಿಯಾಗಿ ಕೇಳಿಸ್ಕೊಬಿಟ್ರೆ ಇಡೀ ಲಲಿತಾ ಸಹಸ್ರನಾಮ ಮೀನಿಂಗ್ ನೀವು ತಿಳ್ಕೊಂಡಂಗೆ ಲೆಕ್ಕ. ಆಯ್ತಾ? ಅದು ಚಿಂತಾಮಣಿ ದ್ವೀಪ. ಆ ಚಿಂತಾಮಣಿ ದ್ವೀಪ, ದ್ವೀಪ ಅಂದ್ರೆ ಅರ್ಥ ಆಗ್ಲಿ, ಸುತ್ತಲೂ ನೀರಿರುತ್ತೆ, ಮಧ್ಯ ಮಾತ್ರ ಒಂದು ಭೂಪ್ರದೇಶ ಇರುತ್ತೆ, ಅದನ್ನ ದ್ವೀಪ ಅಂತ ಕರಿತೀವಿ. ಈ ಚಿಂತಾಮಣಿ ದ್ವೀಪ ಅಂದ್ರೆ ಸುತ್ತ ನೀರಿರ್ಬೇಕು, ಮಧ್ಯ ಒಂದು ಜಾಗ ಇರ್ಬೇಕು, ಭೂಮಿ ಇರ್ಬೇಕು. ಅದಕ್ಕೆ ಹೆಸರು ಬೇಕಲ್ಲ ಒಂದು, ಆ ಸ್ಥಳಕ್ಕೆ. ಅದು ಹೆಸರೇ ಚಿಂತಾಮಣಿ ದ್ವೀಪ. ನವ ಆವರಣಗಳಿಂದ ತುಂಬಿದೆ, 9 ಆವರಣ ಅದಕ್ಕೆ. ನವರತ್ನ ಮಣಿಗಳಿಂದ ದಿವ್ಯ ಕಾಂತಿ. 9 ಆವರಣಗಳಿಗೆ ಎಂಟ್ರಿ ಆಗ್ತೀವಲ್ಲ, ಜಾಗ, ಆ ಬಾಗಿಲು, ಆ ದ್ವಾರ ಅಂತ ಏನ್ ಕರಿತೀವಿ, ಅದು ಯಾವ ರೀತಿ ಇದೆ, ನವರತ್ನ ಮಣಿಗಳಿಂದ ತುಂಬಿದೆ. ನವ ವಿಧವಾದ ಪ್ರಕಾರ ಆಕಾರ ನೋಡಿ, ಒಂದು ಇದ್ದ ಹಾಗೆ ಇನ್ನೊಂದಿಲ್ಲ. 9 ದ್ವಾರವೂ ಕೂಡ ಡಿಫ್ರೆಂಟ್ ಆಗಿದೆ, ಭಿನ್ನ ಭಿನ್ನವಾಗಿದೆ. ಈಗ ನಾವು ಮನೆಗೆ 3 ಬಾಗ್ಲು ಇಡ್ತೀವಿ, ಹೊಸ್ತಿಲು ಅಂದ್ರೆ ಮುಖ್ಯ ದ್ವಾರ, ಮಧ್ಯ ದ್ವಾರ, ನಂತರ ಕೊನೆ ದ್ವಾರ ಅಂತ 3 ಬಾಗ್ಲು ಇಟ್ಟಿರ್ತೀವಿ. 3 ಬಾಗ್ಲು ಇಡಬಾರದು, ಬಟ್ ಇಟ್ಟಿದ್ರೆ ಅದು ಒಂದೊಂದು ರೀತಿ ಇರೋ ತರ ಇಲ್ಲಿ ಆ ಚಿಂತಾಮಣಿ ದ್ವೀಪದಲ್ಲಿ ಇರ್ತಕ್ಕಂತ ಒಂದು ಗೃಹಕ್ಕೆ, ಮನೆಗೆ 9 ದ್ವಾರ, 9 ಪ್ರವೇಶ ದ್ವಾರಗಳಿದೆ. ಆ 9 ಪ್ರವೇಶ ದ್ವಾರಗಳು ಕೂಡ ಡಿಫ್ರೆಂಟ್ ಆಗಿದೆ, ಭಿನ್ನವಾಗಿದೆ. ಹೇಗೆ? ಮಣಿಗಳಿಂದ ಆವೃತವಾಗಿದೆ. ಮಣಿ ಅಂದ್ರೆ ಅಂತಿಂತ ಮಣಿ ಅಲ್ಲ, ಸಾಮಾನ್ಯವಾದ ಮಣಿ ಅಲ್ಲ, ಉತ್ಕೃಷ್ಟವಾದಂತಹ ಚಿಂತಾಮಣಿ. ಯಾರತ್ರ ಚಿಂತಾಮಣಿ ಇರುತ್ತೋ ಅವ್ರಿಗೆ ಯಾವುದೇ ರೀತಿಯ ಮಾನಸಿಕವಾದಂತಹ, ಶಾರೀರಿಕವಾದಂತಹ, ಆರ್ಥಿಕವಾದಂತಹ, ಆಧ್ಯಾತ್ಮಿಕ ಕೋರಿದ್ರೂ ಕೂಡ ಆ ಮಣಿ ಪ್ರಭಾವದಿಂದ ಕೋರಿಕೆ ಈಡೇರ್ಬಿಡುತ್ತೆ. ಈಗ ನಾಗಮಣಿ ತುಂಬಾ ಧಾರಾವಾಹಿ ಫಿಲ್ಮ್ ಅಲ್ಲೆಲ್ಲ ತೋರಿಸಿರ್ತಾರೆ, ಯಾರ ಬಳಿ ನಾಗಮಣಿ ಇರುತ್ತೋ ಅವ್ರಿಗೆ ಎಲ್ಲವೂ ಕೂಡ ಸಿದ್ಧಿ ಆಗ್ಬಿಡುತ್ತೆ ಅಂತ. ಅಂತಹ ಒಂದು ಮಣಿಯೇ ಚಿಂತಾಮಣಿ. ಶಮಂತಕ ಮಣಿಯು ಕೂಡ 1000 ಸೂರ್ಯ ಪ್ರಭೆ ಇರ್ತಕ್ಕಂಥ ಮಣಿ, ಬೇಡಿದ್ದನ್ನ ಕೊಡ್ತಕ್ಕಂಥ ಮಣಿ. ಅದೇ ತರ ಚಿಂತಾಮಣಿ ಅನ್ನೋದು ಕೂಡ ನಮಗೆ ಬೇಕಾದನ್ನ ದಯಪಾಲಿಸ್ತಕ್ಕಂಥದ್ದು ಮಣಿ. ಅದ್ ಯಾರ ಹತ್ರ ಇರುತ್ತೋ ಎಲ್ಲ ಸಿಕ್ಕದಂಗೆ ಅಂತ ಹೇಳ್ತಾ ಇದ್ದಾರೆ. ಅಂತಹ 1000 ಮಣಿಗಳಲ್ಲಿದೆ ರಾಶಿಯ. ಹೇಳ್ತಾರೆ ವೇದವ್ಯಾಸರು ಏನಂತ ಅಂದ್ರೆ, ಕೋಟ್ಯಾನುಕೋಟಿ ಚಿಂತಾಮಣಿಗಳನ್ನ ರಾಶಿ ಹಾಕಿದಂತೆ ಈ ದೇವಿ ಮಂಟಪ ಸ್ತಂಭಗಳನ್ನು ಇದೆಯಂತೆ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಎಲ್ಲಿ ಲಲಿತಾದೇವಿ ಇದ್ದಾರೆ ಅಂತ. ದೇವ್ರಿರಕ್ ಒಂದ್ ಸ್ಥಳ ಬೇಕಲ್ಲ, ಆ ಲಲಿತಾದೇವಿಯ ಗೃಹವನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ, ಅರ್ಥ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಚಿಂತಾಮಣಿಯ ದ್ವೀಪ
ಅದಕ್ಕೆ ನವ ಆವರಣಗಳಿದೆ, ನವರತ್ನ ಮಣಿಗಳಿಂದ ತುಂಬಿ ಹೋಗಿದೆ. ಒಂದೊಂದು ಪ್ರಾಕಾರವೂ ಕೂಡ ವಿಭಿನ್ನವಾಗಿದೆ, ಉತ್ಕೃಷ್ಟವಾದ ಚಿಂತಾಮಣಿಯಿಂದ ತುಂಬಿ ಹೋಗಿದೆ. ಜೊತೆಗೆ ಅದ್ರದ್ ಕಾಂತಿ, ಆ ಮಣಿಯಿಂದ ಹೊರಗಡೆ ಬರುತ್ತಂತಲ್ಲ ಕಾಂತಿ, ಆ ತೇಜಸ್ಸು, ಆ ಬೆಳಕು, ಆ ಕಿರಣ ಭೂಮಿ, ಆಕಾಶ, ದಿಕ್ಕುಗಳನ್ನೆಲ್ಲ ಆವರಿಸಿ ಅದೇ ಪ್ರತ್ಯೇಕ ದ್ವೀಪದಂತೆ ಕಾಣಿಸ್ತಾ ಇದೆ. ಅದು ಯಾವುದೋ ಒಂದು ದೊಡ್ಡ ಲೋಕ, ಸ್ವರ್ಗಕ್ಕಿಂತ ಮಿಗಿಲಾದ ಲೋಕದ ತರ ಕಾಣಿಸ್ತಾ ಇದೆ. ಈಗ ಇಂಥ ಸುಂದರವಾದಂತಹ ಗೃಹದಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿಯಾದಂತಹ ಶ್ರೀ ಲಲಿತಾ ಪರಮೇಶ್ವರಿ ದೇವಿ ತನ್ನ ಪರಿವಾರ ದೇವತೆಗಳ ಜೊತೆಗೆ, ನವಚಕ್ರಾಧಿಷ್ಠಾನ ದೇವತೆಗಳ ಜೊತೆಗೆ, ಮುದ್ರಾ ಶಕ್ತಿಗಳ ಜೊತೆಗೆ, ಅಣಿಮಾದಿ ಅಷ್ಟ ಸಿದ್ಧಿಗಳ ಜೊತೆಗೆ, ಸಪ್ತ ಮಾತೃಕೆಯರ ಜೊತೆಗೆ, ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಗಳ ಜೊತೆಗೆ, ನಿತ್ಯ ಷೋಡಶಿ ದೇವತೆಗಳ ಜೊತೆಗೆ, ಆಕಾರಾದಿ ಷಟ್ಕಾರಾಂತ ದೇವತೆಗಳ ಜೊತೆಗೆ, ಸರ್ವ ಪ್ರಾಣಿ ಕೋಟಿಗೆ ಆಧಾರಭೂತವಾದಂತಹ ಪಂಚಭೂತಗಳ ಜೊತೆಗೆ, ಅಷ್ಟ ದಿಕ್ಕುಗಳಿಗೂ ಒಡೆಯರಾದಂತಹ ಅಷ್ಟ ದಿಕ್ಪಾಲಕರ ಜೊತೆಗೆ, ಪ್ರಕೃತಿ ಸ್ವರೂಪರಾದಂತಹ ಜಲರಾಶಿಗಳ ಜೊತೆಗೆ, ಪುಣ್ಯ ತೀರ್ಥಗಳ ಜೊತೆಗೆ, ಪುಣ್ಯ ನದಿಗಳ ಜೊತೆಗೆ, ಪುಣ್ಯ ಗಿರಿಗಳ ಜೊತೆಗೆ, ಕಲ್ಪ ವೃಕ್ಷ ಮೊದಲ್ಗೊಂಡು ಕದಂಬ ವೃಕ್ಷದ ಜೊತೆಗೆ, ಅಷ್ಟೇನಾ? ಅಷ್ಟ್ರ ಜೊತೆಗೆ ಸುರರಿದ್ದಾರೆ, ಯಕ್ಷರಿದ್ದಾರೆ, ರಾಕ್ಷಸರಿದ್ದಾರೆ, ಪನ್ನಗ, ನಾಗ, ಉರಗ, ಅಪ್ಸರಸ, ಭೂಸುರೋತ್ತಮ, ಸುರೋತ್ತಮ, ನರೋತ್ತಮ, ಮಹಾಪತಿವ್ರತಾದಿಗಣ, ದೇವ ಮುನಿಗಣ, ಪಿತೃದೇವತಾಗಣ, ಪಿಪೀಲಿಕಾದಿ ಬ್ರಹ್ಮ ಪರ್ಯಂತದ ಜೊತೆಗೆ ಇಡೀ ಬ್ರಹ್ಮಾಂಡದ ಶಕ್ತಿಗಳನ್ನ ತನ್ನ ಗೃಹದಲ್ಲಿ ಇರಿಸಿಕೊಂಡು ಮಧ್ಯ ಭಾಗದಲ್ಲಿ ಲಲಿತಾದೇವಿ ವಿರಾಜಮಾನವಾಗಿ ಕುಳಿತಿದ್ದಾರೆ. ದೇವರು ಅಂದ್ರೆ ಒಬ್ರು ಇರೋದಲ್ಲ, ಎಲ್ರೂ ಇದ್ರೆ ಅವರನ್ನ ದೇವರು ಅಂತ ಕರಿತೀವಿ. ಲಲಿತಾದೇವಿ ಮಹಾ ಸಂಪನ್ನೆ, ಶಕ್ತಿವಂತೆ. ಇಲ್ಲಿ ಆಕೆ ಒಬ್ಳೆ ಇಲ್ಲ, ಇಷ್ಟೊತ್ತು ಹೇಳಿದ್ನಲ್ಲ ಅಷ್ಟೂ ಜನ ಅಲ್ಲಿದ್ದಾರೆ. ಅಷ್ಟೂ ಜನ ಅಲ್ಲಿದ್ದ ಮೇಲೆ ಇನ್ಯಾರು ಪೆಂಡಿಂಗ್ ಉಳ್ಕೊಂಡಂಗಾಯ್ತು? ಹಾಗಾದ್ರೆ ಅವಳೊಬ್ಬಳನ್ನ ಪೂಜೆ ಮಾಡಿದ್ರೆ ಸಾಕಲ್ವಾ? ಎಲ್ರನ್ನೂ ಪೂಜೆ ಮಾಡಿದ್ದೆ ಲೆಕ್ಕ ಆಗೋಯ್ತಲ್ಲ. ನೂರಾರು ದೇವರನ್ನು ಪೂಜಿಸುವುದಕ್ಕಿಂತ ಏಕ ದೇವರ ಪರಿಪಾಲನೆಯನ್ನ ಮಾಡು ಅಂತ ಹೇಳ್ತಾರೆ ಹಿರಿಯರು. ಒಬ್ರು ದೇವ್ರನ್ನ ಇಟ್ಕೋಬೇಕಂತೆ ಸದಾಕಾಲ, ಅವಾಗ ನಮ್ಗೆಲ್ಲ ಸಿದ್ಧಿ ಆಗ್ಬಿಡುತ್ತಂತೆ. ಆ ಒಬ್ರು ದೇವ್ರು ಯಾವ ತರ ಇರ್ಬೇಕು ಅಂದ್ರೂ ನಾವು ಬಿಟ್ರು ಅವ್ರು ನಮ್ಮನ್ ಬಿಡ್ಬಾರ್ದು, ಹಾಗಿರ್ಬೇಕು. ಹಾಗೆ ಇಲ್ಲಿ ತಾಯಿ ಇಷ್ಟು ಪರಿವಾರ ದೇವತೆಗಳ ಜೊತೆಗೆ, ಇಷ್ಟೂ ದೇವತೆಗಳ ಜೊತೆಗೆ ತನ್ನ ಗೃಹದಲ್ಲಿದ್ದಾಳೆ. ಇನ್ನು ಮುಂದುವರೆದ ಭಾಗವಾಗಿ ಹೇಳ್ತಾರೆ, ತಮ್ಮ ತಮ್ಮ ಪುಣ್ಯ ವಿಶೇಷದಿಂದ ದೇವಿಯನ್ನ ಸುತ್ತುವರೆದಿದ್ದಾರೆ. ಎಲ್ರು ಸುಮ್ನೆ ಕರ್ಕೊಂಡಿಲ್ಲ, ಅವ್ರು ಮಾಡಿದ ಪುಣ್ಯದ ಫಲದಿಂದ ಅಲ್ಲಿ ಹೋಗಿರೋದು. ಅವರು ಪುಣ್ಯದ ಫಲದಿಂದ ದೇವಿಯ ಪಕ್ಕದಲ್ಲಿ ಅವ್ರಿಗೆಲ್ಲ ಸ್ಥಾನ ಸಿಕ್ಕಿರೋದು. ಆ ಮಹಾಮಣಿ ಮಂಟಪದಲ್ಲಿ ಕೈವಲ್ಯ ಅಂತಕ್ಕಂಥ ಮಹಾಸಿಂಹಾಸನದ ಮೇಲೆ ನೋಡಿ, ಸಿಂಹಾಸನದ ಹೆಸರು ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ ಮುಂದೊಂದಿನ ಹೇಳ್ಬೇಕು. ಕೈವಲ್ಯ ದೇವಿ ಕುಳಿತಿರುವ ಸಿಂಹಾಸನದ ಹೆಸರೇನು? ಕೈವಲ್ಯ ಎನ್ನುವ ಸಿಂಹಾಸನ. ಆ ಕೈವಲ್ಯ ಅಂತಕ್ಕಂಥ ಮಹಾಸಿಂಹಾಸನದ ಮೇಲೆ ಶ್ರೀ ರಾಜರಾಜೇಶ್ವರಿ, ತ್ರೈಪುರಿ, ಪರಾಂಬಿಕಾ ಮೊದಲಾದ ಸಹಸ್ರ ಕೋಟಿ ಹೆಸರಿಂದ ಯಾ ದೇವರನ್ನ ಕರಿತೀವೋ ಅಂತಹ ದೇವರಾದಂತಹ ಶ್ರೀ ಲಲಿತಾ ತ್ರಿಪುರ ಸುಂದರಿ ವಿರಾಜಮಾನಳಾಗಿದ್ದಾಳೆ. ಇದ್ರ ಜೊತೆಗೆ ಆ ವಶಿನ್ಯಾದಿ ವಾಗ್ದೇವತೆಗಳು ಸುತ್ತುವರ್ಕೊಂಡು ಕೂತಿದ್ದಾರೆ. ಏನು ಆ ವಶಿನ್ಯಾದಿ ವಾಗ್ದೇವತೆಗಳಿಗೆ ಏನಪ್ಪ ಕೆಲ್ಸ? ಹಾಗಾದ್ರೆ ಏನ್ ಸಂಬಂಧ ದೇವಿ ಜೊತೆಗೆ ಅಂತ ನೀವು ಕೇಳೋದಾದ್ರೆ, ಅವರಿಗೆ ಆ ಮಾತೆ ಜೊತೆಗೆ, ಆ ತಾಯಿ ಜೊತೆಗೆ ಹೆಚ್ಚಿನ ಅನುಬಂಧ ಇದೆ. ಹಾಗಾಗಿ ಆ ಕಾರಣ ಅವರೆಲ್ಲ ಮಹಾಮಾತೆ ಎಲ್ಲಿದ್ದಾಳೋ, ಎಲ್ಲಿ ಸ್ಥಿರವಾಗಿದ್ದಾಳೋ ಅಲ್ಲಿದ್ದಾಳೆ. ಈಗ ಅರ್ಥ ಮಾಡ್ಕೊಬಿಡ್ಬೇಕು ನೀವು. ನಾನ್ ನಿನ್ನೆ ಹೇಳಿದ್ನೆಲ್ಲ ಹಾಡು, ಮೊನ್ನೆ ಹೇಳಿದ್ನೆಲ್ಲ ಸ್ಟೋರಿ, ಇವತ್ ಹೇಳ್ತಾ ಇದ್ದೀನಲ್ಲ ಈ ವಿಚಾರ, ಹೆಂಗ್ ಲಿಂಕ್ ಆಯ್ತು ಗೊತ್ತಾ? ತಾಯಿಯನ್ನ ಶಂಕರಾಚಾರ್ಯರು ಆ ಬಿಂದುವಿನ ಸುತ್ತಲೂ ಇರ್ತಕ್ಕಂಥ ಆ ಬಿಂದುವಿನಲ್ಲಿ, ಅಂದ್ರೆ ಆ ಬಿಂದುವಿನಲ್ಲಿ ಕಟ್ಟಾಕ್ಬಿಡ್ತಾರಲ್ಲ ಶ್ರೀಚಕ್ರದಲ್ಲಿ, ಆ ತಾಯಿ ಕಟ್ಟಾಕದ್ಮೇಲೆ ಇಷ್ಟು ದೇವತೆಗಳೆಲ್ಲ ಅದ್ರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ?
ಈಗ ಅರ್ಥ ಆಗ್ತಾ ಇದೆಯಾ ಶ್ರೀಚಕ್ರಕ್ಕೆ ಮೇರು ಪರ್ವತಕ್ಕೆ ಯಾಕಿಷ್ಟು ಶಕ್ತಿ ಇದೆ ಅಂತ? ಈಗ ಅರ್ಥ ಆಗ್ತಾ ಇದ್ಯಾ ನಿಮ್ಗೆಲ್ಲ ನಿನ್ನೆ ಹೇಳಿದ್ದು ಇವತ್ತು ಹೇಳಿದ್ದು ಎಷ್ಟು ವಿಚಾರಗಳು ಇಲ್ಲಿಂದ ಇಲ್ಲಿ ಹೋಗ್ತಾ ಇದೆ ಅಂತ? ಈಗ ಅರ್ಥ ಆಗ್ತದೆ ಯಾಕೆ ನಿತ್ಯ ಕುಂಕುಮಾರ್ಚನೆಯನ್ನ ಶ್ರೀಚಕ್ರಕ್ಕೆ ಮಾಡ್ತಾರೆ. ದೇವಿಯ ಶಕ್ತಿ ಪೀಠದಲ್ಲಿ ದೇವಿಗೆ ಎಷ್ಟು ಮಹತ್ವವನ್ನ ಕೊಡ್ತೀವೋ ಶ್ರೀಚಕ್ರಕ್ಕೂ ಕೂಡ ಅಷ್ಟೇ ಮಹತ್ವವನ್ನ ಯಾಕೆ ನಾವು ಕೊಡ್ತೇವೆ. ದೇವಿ ಬಿಂದು ತ್ರಿಕೋಣದಲ್ಲಿ ಇದ್ದಾಗ ಆ ತಾಯಿಯ ಪರಿಚರಿಕೆಯನ್ನ ಮಾಡುತ್ತಾ ಆಕಿ ಸೇವೆ ಮಾಡುತ್ತಾ ಮಿಕ್ಕಿದ ಎಲ್ಲ ದೇವತೆಗಳು ಆಕಿ ಆಜ್ಞೆಯನ್ನ ಪಾಲಿಸ್ತಾ ಇರ್ತಾರೆ. ಹಾಗಾಗಿ ವಶಿನ್ಯಾದಿ ವಾಗ್ದೇವತೆಗಳಿಗೆ ತಾಯಿ ಆಶೀರ್ವಾದ ಮಾಡ್ತಾಳೆ, ನನ್ ಸಹಸ್ರನಾಮವನ್ನ ಹೇಳಕ್ಕೆ ನೀವು ನನ್ ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತ. ಆಮೇಲೆ ಅವ್ರು ಸಹಸ್ರನಾಮವನ್ನ ಹೇಳಿದ್ದು ವಶಿನ್ಯಾದಿ ವಾಗ್ದೇವತೆ ಋಷಯ ಅಂತ ಬರ್ತದಲ್ಲ, ಅವ್ರಿಗೆ ಅದಕ್ಕೆ ದೇವಿ ಪರ್ಮಿಷನ್ ಕೊಟ್ಟಿತ್ತು. ತನ್ನ ಹೆಸರು ತನ್ನ ಹಿರಿಮೆ ತಾನೇ ಹೇಳಿಸ್ಕೊಂಡ್ಲು ತಾಯಿ. ಅವಳಿಗೊಂದು ಆಸೆ, ನನ್ನ ಬಗ್ಗೆ ನಾನೇ ಹೇಳಿಸ್ಕೊಂಡು ಆನಂದ ಪಡ್ಬೇಕು ಅಂತ. ಬಲವಂತವಾಗಿ ಬೇರೆಯವ್ರ ಕೈಲಿ ಹಿರಿಮೆಯನ್ನ ಹೇಳಿಸ್ಕೊಂಡ್ಲಿಲ್ಲ ತಾಯಿ, ತನ್ನ ದೊಡ್ಡಸ್ತಿಕೆಯನ್ನ ತೋರ್ಸ್ಕೊಂಡ್ಲಿಲ್ಲ ತಾಯಿ. ಅವ್ರು ಬೇಡ್ಕೊಂತಾರೆ, ಬೇಡ್ಕೊಂಡಾಗ ಅವಳು ತಥಾಸ್ತು ಅಂತಾಳೆ. ಮಕ್ಕಳು ಕೇಳ್ಕೊಂಡಾಗ ತಾಯಿ ಇಲ್ಲ ಅನ್ನಲ್ಲ. ಹಾಗೆ ವಶಿನ್ಯಾದಿ ವಾಗ್ದೇವತೆಗಳು ಕೇಳ್ಕೊಂಡಾಗ ತಾಯಿ ತಥಾಸ್ತು ಅಂತಾಳೆ. ನನ್ನ ಬಗ್ಗೆ ನೀವು ಹೇಳ್ತೀರಾ, ನಾನೂ ಕೇಳ ಆನಂದ ಪಡ್ತೀನಿ ಅಂತ ಇಲ್ಲಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಮೂಕನನ್ನ ದೇವಿ ತನ್ನ ಕರುಣೆಯ ಕಿರಣ ಪ್ರಸರಿಸುವಂತೆ ಮಾಡಿ ಮಹಾಪಂಡಿತನನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಆಕೆಗಿದೆ. ಅದಕ್ಕೆ ಅವಳನ್ನ ಶಕ್ತಿ ಸ್ವರೂಪಿಣಿ ಅಂತ ಕರಿತೀವಿ. ಪರ್ವತವನ್ನ ಒಂದೇ ನೆಗತಕ್ಕೆ ಹಾರಬಲ್ಲಂತ ಶಕ್ತಿಯನ್ನ ಕುಂಟನ್ನು ಕೊಡ್ತಾಳಂತೆ. ಮಾತಿಲ್ಲದ ಮೂಕನಿಗೆ ಮಾತನ್ನ ಕೊಡ್ತಾಳೆ. ಇಡೀ ದೊಡ್ಡ ಪರ್ವತವನ್ನ ಒಂದೇ ಒಂದು ನೆಗತಕ್ಕೆ ಜಿಗಿಯುವಷ್ಟು ಶಕ್ತಿನ ಕುಂಟು ಕೊಡ್ತಾಳಂತೆ. ಕುರುಡನಿಗೆ ಏನ್ ಶಕ್ತಿ ಕೊಡ್ತಾಳೆ ಗೊತ್ತಾ? ಮನೋನೇತ್ರಗಳಿಂದಲೇ ಇಡೀ ಪ್ರಪಂಚವನ್ನ ನೋಡೋ ಶಕ್ತಿ ಕೊಡ್ತಾಳೆ. ಅವನ್ ಕಣ್ಣು ಬೇಕಾಗಿಲ್ಲ, ಅವನ ಮನಸ್ಸಿಂದನೇ ಇಡೀ ಪ್ರಪಂಚ ಹೇಗಿದೆ ಅನ್ನೋ ನೋಡೋ ಭಾಗ್ಯವನ್ನ ವರವಾಗಿ ಪ್ರಸಾದಿಸ್ತಾಳಂತೆ. ಎಲ್ಲ ಕೊಡ್ತಕ್ಕಂಥ ದೇವಿ ನಿರಂತರವಾಗಿ ದೇವಿ ಪಾದದ ಹತ್ರ ಕೂತ್ಕೊಂಡು ವಶಿನ್ಯಾದಿ ವಾಗ್ದೇವತೆಗಳು ಆಕೆ ಸೇವೆ ಮಾಡ್ಬೇಕಾದ್ರೆ ಅವ್ರು ಬಾಯಿ ಬಿಟ್ಟು ತಾಯಿ ನಿನ್ನ ಸಹಸ್ರ ಕೋಟಿ ನಾಮವನ್ನ ನಾವು ಉಚ್ಚರಿಸ್ತೀವಿ ಎಂದಾಗ ತಾಯಿ ಹೇಗ್ ತಾನೇ ಬೇಡ ಅನ್ಲಿಕ್ಕೆ ಸಾಧ್ಯ? ಹಾಗಾಗಿ ಅವ್ರಿಗೆ ಶಕ್ತಿ ಕೊಡ್ತಾಳೆ, ಅನಂತ ನಾಮಗಳನ್ನ ಹೇಳಿಸ್ತಾಳೆ. ಯಾರು ಅವನ್ನ ಕೇಳ್ತಾರೋ, ಕೇಳಿ ಮನನ ಮಾಡ್ಕೊಂತಾರೋ ಅವ್ರಿಗೆ ಮುಕ್ತಿ ಲಭಿಸುವಂತೆ ಮಾಡಲು ವಶಿನ್ಯಾದಿ ವಾಗ್ದೇವತೆಗಳಿಗೆ ಶಕ್ತಿ ಕೊಡ್ತಾಳೆ. ನಿಮ್ಗೊಂದು ಶಕ್ತಿ ಕೊಡ್ತೀನಿ, ಯಾರು ನೀವೇನೋ ಈಗ ಸಹಸ್ರನಾಮ ಹೇಳ್ತೀರಾ, ನೀವೇ ಹೇಳಿದಂತ ಸಹಸ್ರನಾಮ ಮುಂದೆ ಭೂಲೋಕ ಸೂರ್ಯ ಚಂದ್ರಾದಿ ಇರ್ತಕ್ಕಂಥ ಕಡೆ ತನಕ ಎಲ್ಲ ದೇವತೆಗಳ ಸಹಿತ ಎಲ್ರು ಇದನ್ನ ಹೇಳ್ತಾರೆ. ಹೇಳ್ದವ್ರಿಗೆ ನಾನ್ ನಿಮ್ಗೊಂದು ವರ ಕೊಡ್ತೀನಿ, ನೀವ್ ಅವ್ರಿಗೆ ಮೋಕ್ಷವನ್ನ ಪ್ರಸಾದಿಸಿ, ಅವ್ರು ಬೇಡದಂತಹ ವರಗಳನ್ನ ನೀವು ಪ್ರಸಾದಿಸಿ. ಆ ಮೂಲಕ ಕೋಟಿ ಕೋಟಿ ಭಕ್ತರಿಗೆ ಧನ್ಯರಾಗುವ ಅದೃಷ್ಟವನ್ನ ಅಮ್ಮ ಭಕ್ತಾನುಗ್ರಹದಿಂದ ನಮ್ಗೆಲ್ಲ ವರಪ್ರಸಾದವನ್ನ ಮಾಡಿದ್ದಾಳೆ. ಮುಖ್ಯವಾದ ಹೆಸರುಗಳು ಬರುತ್ತೆ ಲಲಿತಾ ಸಹಸ್ರನಾಮದಲ್ಲಿ, ಸರಿಯಾಗಿ ತಿಳಿಸ್ಕೊಳ್ಳಿ ನೀವು. ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಲಿನಿ ಅಂತಕ್ಕಂಥ 8 ಮಂದಿ ವಾಗ್ದೇವತೆಗಳಿದ್ದಾರೆ ದೇವಿ ಹತ್ರ. ಆ ಹೆಸರೆಲ್ಲ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಅಷ್ಟ ವಾಗ್ದೇವತೆಗಳು ಅಂತ ಕರಿತೀವಿ ನಾವು. ಇನ್ನೊಂದ್ಸಲ ಹೇಳ್ತೇನೆ, ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಲಿನಿ ಎನ್ನುವ 8 ಮಂದಿ ವಾಗ್ದೇವತೆಗಳಿದ್ದಾರೆ. ಮೊದಲನೇ ಹೆಸರು ವಶಿನಿ ಅಂತ ಬಂದಿದೆ, ನೆನ್ಪಿಟ್ಕೊಳ್ಳಿ. ಆ ವಶಿನಿ ಹೆಸರು ಬಂದಿರೋದು ವಶಿನ್ಯಾದಿ ವಾಗ್ದೇವತೆಗಳಿಂದ. ಇವ್ರನ್ನೆಲ್ಲ ಒಂದೇ ಸಲ ಹೇಳ್ಬೇಕು ಗುರುಜಿ, ನನ್ಗೆ ಕಷ್ಟ ಆಗೋಯ್ತಪ್ಪ. ಇದಕ್ಕೂ ಒಂದು ಅಕ್ಷರ ರೂಪವನ್ನ ತರ್ತಾರೆ ಋಷಿ ಮುನಿಗಳು. ಈ 8 ಜನರ ವಾಗ್ದೇವತೆಗಳು ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಸೈನ್ಸ್, ಇದೆಲ್ಲ ರಾಕೆಟ್ ಸೈನ್ಸ್ ಅಂತ ಕರಿತೀವಿ, ಆಯ್ತಾ? ಇವರೆಲ್ಲ ಸಂಕೇತ ಹೇಳ್ಬಿಡ್ತೀನಿ ನೋಡಿ. ಲ ಸ ಹ ಈ ಏ ರ ಕ ಮ. ಅರ್ಥ ಆಗ್ಲಿಲ್ಲಲ್ಲ? ಲ ಸ ಹ ಈ ಏ ರ ಕ ಮ. ವಶಿನಿಯ ಸಂಕೇತ ಲಕಾರ, ಕಾಮೇಶ್ವರಿಯ ಸಂಕೇತ ಸಕಾರ, ಮೋದಿನಿಯ ಸಂಕೇತ ಅಹಕಾರ,
ವಿಮಲದ ಸಂಕೇತ ಈಕಾರ, ಅರುಣದ ಸಂಕೇತ ಏಕಾರ, ಅರುಣ ರ ಜೈನಿ, ರ ಸರ್ವೇಶ್ವರಿ, ಕ ಕೌಲಿನಿ ಮಾ. ಓಕೆ, 8 ಜನರಿಗೆ 8 ಸಂಕೇತ. ಇದನ್ನ ತುಂಬಾ ಸೀಕ್ರೆಟ್ ಆಗಿ ಅಂದ್ರೆ ತುಂಬಾ ಬಿಡಿಸಿ ಹೇಳ್ಬಿಡ್ತೀನಿ, ನಿಮ್ ಕಷ್ಟ ಆಗದ್ ಬೇಡ. ಅಮ್ಮನವರ ಶ್ರೀಚಕ್ರದಲ್ಲಿನ ಅಷ್ಟಕೋನಗಳೇ ಇವರು. ಅಷ್ಟಕೋನದ ಬೀಜಾಕ್ಷರಿ ಮಂತ್ರ ನಾನು ಇಷ್ಟೊತ್ತು ಹೇಳಿದ್ದೀನಿ. ಅಮ್ಮನವರ ಶ್ರೀಚಕ್ರ ಇದೆಯಲ್ಲ, 8 ಮೂಲೆ ಇದೆಯಲ್ಲ, ಅಷ್ಟಕೋನ ಅಂತ ಕರಿತೀವಲ್ವಾ, ಅಷ್ಟಕೋನದ ದೇವತೆಗಳಿಗೆ ನಾನ್ ಹೇಳಿದ್ದು ಬೀಜಾಕ್ಷರಿ ಮಂತ್ರ ಅವರ ಸ್ಥಾನ. ಇವರೆಲ್ಲ ಅಕ್ಷರ, ವಾಕು, ನಾದರೂಪ ಶಕ್ತಿಗಳು. ಇವರನ್ನ ನಾವು ಇನ್ನು ತುಂಬಾ ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ರಹಸ್ಯ ಯೋಗಿನಿಯರು ಅಂತ ಕರಿತೀವಿ ಶ್ರೀಚಕ್ರದಲ್ಲಿ. ಶ್ರೀಚಕ್ರ ಅನ್ನೋದ್ರ ಬಗ್ಗೆ ಯಾರಿಗೆ ABCD ಗೊತ್ತಿಲ್ವೋ ಅವ್ರಿಗೆಲ್ರಿಗೂ ಹೇಳ್ಕೊಡ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಶ್ರೀವಿದ್ಯೆ ಉಪಾಸನೆ ಅಂದ್ರೆ ಗೊತ್ತಿಲ್ವೋ ಅವ್ರಿಗೆ ಹೇಳ್ಕೊಡ್ತಾ ಇದೀನಿ, ABCD ಇಂದ ಅರ್ಥ ಮಾಡ್ಕೊಳ್ಳಿ. ಯಾಕೆ ಶ್ರೀಚಕ್ರಕ್ಕೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಅನ್ನೋದನ್ನ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕೋಟ್ಯಾನುಕೋಟಿ ದೇವತೆಗಳೇ ಅಡಗಿ ಕೂತಿದ್ದಾರೆ. ಇಲ್ಲಿ ರಹಸ್ಯ ಯೋಗಿನಿ. ಈಗ ನೀವೆಲ್ಲ ತಾಂತ್ರಿಕ ಶಕ್ತಿ ಗೊತ್ತಾ ನಿಮ್ಗೆ? ಇನ್ನು ನಿಮ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮಾಟ ಮಂತ್ರ ಅಂತ ಕರಿತೀವ. ಆ ತಾಂತ್ರಿಕ ಶಕ್ತಿ ನೀರು ಪೂಜೆ ಮಾಡೋದು ರಹಸ್ಯ ಯೋಗಿನಿಯರ. ಅದ್ರಲ್ಲಿ ಯಕ್ಷಿಣಿ ದೇವತೆಗಳು ಮುಂದೆ ಬರುತ್ತೆ, ಹೇಳ್ತೀನಿ, ಯಕ್ಷಿಣಿಯರ ಬಗ್ಗೆ ಹೇಳ್ತೀನಿ ನಾನು. ಆ ರಹಸ್ಯ ಯೋಗಿನಿಗಳು ಮಾಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಅಷ್ಟ ಅಕ್ಷರಗಳು, ಆ ಒಂದು ಸಿದ್ಧಿಯನ್ನ ಮಾಡ್ಕೊಂತಾರೆ ಅವರು. ಈ ಶ್ರೀಚಕ್ರದಲ್ಲಿನ ವಸುಕೋನ ಚಕ್ರನೇ ಅಷ್ಟಚಕ್ರ ಕೋನ, ಅದೇ ರಹಸ್ಯ ಯೋಗಿನಿ, ಅದೇ ಅಷ್ಟವಾಗ್ದೇವಿ, ಇವರ ನಿಲಯ. ಇರಕ್ಕೊಂದ್ ಪ್ಲೇಸ್ ಬೇಕಲ್ಲ ಶ್ರೀಚಕ್ರದಲ್ಲಿ. ಆ 8 ಕೋನಗಳು, ಈ 8 ಮಂದಿ ವಾಗ್ದೇವತೆಗಳು, ಅಥವಾ ವಸುಕೋನ ಚಕ್ರ, ಅಥವಾ ರಹಸ್ಯ ಯೋಗಿನಿ, ಅಥವಾ ಅಷ್ಟಕೋನ ಚಕ್ರ. ಈಗ ಸರ್ವ ಪ್ರಾಣಿಕೋಟಿಗೆ ನಾದಪ್ರದಾತರು ಇವರು. ಅಂಬಾ ಅಂತಕ್ಕಂಥ ಗೋವು ಹೇಗ್ ಕರೀತಪ್ಪ, ಹಸು ಹೇಗ್ ಕರೀತಪ್ಪ, ಅಂಬಾ ಅಂತ ಕರೆಯುತ್ತೆ. ಅಂಬಾ ಅಂದ್ರೆ ಯಾರು? ಅಂಬಾ ಅಂದ್ರೆ ಅಮ್ಮ ಅಂತ ಅರ್ಥ. ಅಂಬಾ ಅಂದ್ರೆ ತಾಯಿ ಅಂತ ಅರ್ಥ, ಜಗಜ್ಜನನಿ ಅಂತ ಅರ್ಥ. ಹಸು ಅಂಬಾ ಅಂತ ಕರೆದ್ರೆ ಮಾನವರು ಅಮ್ಮ ಅಂತ ಕರಿತೇವೆ. ನಮ್ಗೆ ಹಸು ಅಂಬಾ ಅನ್ನೋದ್ರಿಂದ ಹಿಡಿದು ಅಮ್ಮ ಅನ್ನೋ ತನಕ ನಮ್ಗೆಲ್ಲ ಯಾರಾದ್ರೂ ಮಾತನ್ನ ಕೊಟ್ಟಿದ್ದಾರೆ ಅಂದ್ರೆ, ಈಗ ಮೇಲೆ ಹೇಳಿದ್ನಲ್ಲ ಇಷ್ಟು ಜನ, ಕಿಲ ಅಂತಕ್ಕಂಥ ಪಕ್ಷಿಗಳ ಕಲರವದಿಂದ ಹಿಡಿದು ಸಂಗೀತದ ಅಲೆ ತರ ಹೇಳ್ತಕ್ಕಂಥ ಪರ್ವತ ಶ್ರೇಣಿಯನ್ನ ವೃಕ್ಷ ಸಮೂಹ, ಈ ನಾದಗಳೇನಾದ್ರೂ ಹೊರಸೂಸ್ತಾ ಇದೆ ಅಂದ್ರೆ ಅದನ್ನ ಕೊಟ್ಟಿರೋದು ಈ ಅಷ್ಟ ದೇವತೆಗಳು, ವಾಗ್ದೇವತೆಗಳು. ಜಳಜಳನೆ ಹರಿತಕ್ಕಂಥ ನದಿ ಸದ್ದು ಮಾಡ್ತಾ ಇದೆ ಅಂದ್ರೆ ಅದನ್ನ ಕೊಟ್ಟಿರೋದು ಇವರು. ಕ್ರಿಮಿ ಕೀಟಗಳು ಪರಸ್ಪರ ಮಾತಾಡ್ತಾ ಚಿಟಿಕ್ ಚಿಟಿಕ್ ಅಂತ ಮಾಡ್ತಕ್ಕಂಥ ಸಣ್ಣ ಶಬ್ದ ಆದ್ರೂ ಸರಿ, ಅಥವಾ ದೊಡ್ಡ ದೊಡ್ಡ ಪ್ರಾಣಿಗಳು ಜೋರಾಗಿ ಸದ್ದು ಮಾಡ್ತಾವಲ್ಲ ಆ ಪ್ರಾಣಿ ಆದ್ರೂ ಸರಿ, ಇದೆಲ್ಲ ಸದ್ದುಗಳನ್ನ ಕೊಟ್ಟಿರೋದು ಇದೇ ದೇವತೆಗಳು. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಹೇಗ್ ಬಂತಪ್ಪ? ನಾವ್ ಅನ್ಕೊಂತಾ ಇರ್ತೀವಿ ನಮ್ಮ ನೇಚರ್, ನಮ್ಮ ಪ್ರಕೃತಿ ಹೇಗ್ ಸಾಧ್ಯ ಇಷ್ಟು ಸುಂದರವಾಗಿರ್ಲಿಕ್ಕೆ. ಅಕ್ಕಿ ನೋಡಿದ್ರೆ ಅಷ್ಟ್ ಚೆನ್ನಾಗಿ ಸೌಂಡ್ ಮಾಡ್ತಾ ಇದೆ, ಈ ಮರ ಗಿಡ ನೋಡಿದ್ರೆ ಇಷ್ಟ್ ಚೆನ್ನಾಗಿ ಸೌಂಡ್ ಮಾಡ್ತಾ ಇದೆ, ತಂಪ ಗಾಳಿ ಬರ್ತಾ ಇದೆ. ಏನೋ ಆ ಬ್ಯಾಂಬು 2 ಬಿದ್ರುಗಳು ಕಾಡಲ್ಲಿ ಏನಾದ್ರೂ ಆ ಕಡೆ ಈ ಕಡೆ ಗಾಳಿಗೆ ಹೋಗ್ತಾ ಇದ್ರೆ ಭಯ ಆಗೋ ತರ ಫೀಲ್ ಆಗ್ತಾ ಇದೆ. ಈ ಸೌಂಡ್ ಕ್ರಿಯೇಷನ್ ಇಂದ ಇರ್ತಕ್ಕಂತ ಮಾಸ್ಟರ್ಸ್ ಇವರೇ, ವಾಗ್ದೇವತೆಗಳು, ಶಿಲ್ಪಿಗಳು ಇವರೇ. ಆ ಕೆತ್ತೋ ಸಮಯದಲ್ಲಿ ಅವ್ರು ಯೋಚನೆ ಮಾಡ್ತಾರಂತೆ, ಯೋಗ್ಯವಾದದ್ದು ಅಲ್ವೋ ಇಲ್ವೋ ಅಂತ. ಯೋಗ್ಯವಾದ್ರೆ ತುಂಬಾ ಸುಂದರವಾದಂತ ಸೌಂಡ್ ಇಟ್ಬಿಟ್ಟು ಹೋಗ್ತಾರಂತೆ, ಅಯೋಗ್ಯವಾದ ಆದ್ರೆ ಕೆಟ್ಟ ಸೌಂಡ್ ಇಟ್ಬಿಟ್ಟು ಹೋಗ್ತಾರಂತೆ. ಒಂದು ಶ್ರುತಿ, ಲಯ, ನಾದ, ಅಕ್ಷರ, ಹಾವ, ಭಾಷೆ, ಅನುಭೂತಿ, ಆನಂದವನ್ನ ಇವರು ಅನುಪಾಲಿಸ್ತಾರೆ. ಜೊತೆಗೆ ಅಧಿಷ್ಠಾನ, ನಾದಾಧಿಷ್ಠಾನ, ಭಾಷಾಧಿಷ್ಠಾನ, ಭಾವಾಧಿಷ್ಠಾನ, ಅಕ್ಷರಾಧಿಷ್ಠಾನ, ಅನುಭವಾಧಿಷ್ಠಾನ, ಅನುಭೂತಿ ಅಧಿಷ್ಠಾನ, ಪರಮಾನಂದಾಧಿಷ್ಠಾನ, ಇಷ್ಟೆಲ್ಲ ದಯಪಾಲಿಸ್ತಂತವ್ರು ಇವರೇ. ನಾದಾಧಿಷ್ಠಾನ ಶಬ್ದ, ಭಾಷಾಧಿಷ್ಠಾನ ಭಾಷೆಗಳು, ಭಾವಾಧಿಷ್ಠಾನ ನಾವ್ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಫೀಲಿಂಗ್ಸ್, ಅಕ್ಷರಾಧಿಷ್ಠಾನ ನಾವು ಬರೀತಕ್ಕಂಥ ಲ್ಯಾಂಗ್ವೇಜ್ ಅಥವಾ ಲಿಪಿ, ಅನುಭವಾಧಿಷ್ಠಾನ ನಮ್ಗಿರ್ತಕ್ಕಂಥ ಅನುಭವಗಳು ನೆನಪಲ್ಲಿ ಉಳಿಬೇಕು ಅಂದ್ರೆ, ಇನ್ನೊಬ್ರ ಮೇಲೆ ಅನುಭೂತಿ ಬರ್ಬೇಕು, ಅನುಕಂಪ ಬರ್ಬೇಕು ಅಂದ್ರೆ, ಪ್ರಾಣಿ ದಯಾ ಮನೋಧರ್ಮ ಬರ್ಬೇಕು ಅಂದ್ರೆ, ಅಥವಾ ನಮ್ಮಲ್ಲಿ ಆನಂದ ಆಗಬೇಕು ಅಂದ್ರೆ, ಇಷ್ಟೆಲ್ಲ ಎಮೋಷನ್ಸ್ ನ ಕೊಟ್ಟವ್ರು ಇವ್ರೆ, ಇಟ್ಟವ್ರು ಇವ್ರೆ, ಕ್ರಿಯೇಟ್ ಮಾಡಿದವ್ರು ಇವ್ರೆ. ಇದಕ್ಕೆಲ್ಲ ಅಲ್ಟಿಮೇಟ್ ವಿಚಾರ ಏನ್ ಗೊತ್ತಾ? ಬ್ಯೂಟಿಫುಲ್ ಆಗಿರೋದು
ಈ ಜಗನ್ಮಾತೆ ಅನುಜ್ಞೆ ನೀಡಿದ್ರಿಂದ, ಅವಳು ಕೊಟ್ಟಂತ ವರಪ್ರಸಾದದಿಂದ ಇವರೆಲ್ಲ ಕ್ರಿಯೇಟ್ ನ ಮಾಡಿದ್ರು. ಅದು ಒಂದು ಏನಂತೆ ಹುಟ್ಟನ್ನ ಹಾಕಿದ್ರು ಅವರು. ಯಾಕೆ ಈ ಶಕ್ತಿ ಸಾಧ್ಯ ಆಯ್ತು ಗೊತ್ತಾ? ಅವರ ಹೃದಯಗಳಿಂದ ಅವ್ರು ಯಾವಾಗ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಿದ್ ಒಂದೇ, ಪೂಜೆ ಮಾಡ್ತಾ ಇದ್ದಿದ್ ಒಂದೇ, ಸೇವಿಸ್ತಾ ಇದ್ದಿದ್ ಒಂದೇ, ಸುತ್ತುವರೆದಿದ್ ಒಂದೇ, ಪರಿಪೂಜೆ ಮಾಡ್ತಾ ಇದ್ ಒಂದೇ, ಅಮ್ಮ. ಆಕೆಯ ಪೀಠದ ಮೇಲೆ ಕೂತ್ಕೊಂಡಿರ್ತಕ್ಕಂಥವಳನ್ನ ಸದಾಕಾಲ ಸೇವೆ ಮಾಡ್ತಾ ಮಾಡ್ತಾ ಇಂಥ ಒಂದು ಶಕ್ತಿ ಅವ್ರಿಗೆ ಬಂತಂತೆ. ಹೇಗೆ ಅಂದ್ರೆ ಒಂದು ದಿವ್ಯ ನಾದದ ತರ, ಒಂದು ಮಹತ್ತರ ಕಾವ್ಯದ ತರ, ಒಂದು ಮಹಾ ಮಂತ್ರದ ತರ, ಒಂದು ದಿವ್ಯ ಮಂತ್ರದ ತರ ಅವರಿಗೆ ಅಪಾರವಾದಂತಹ ಮಸ್ತಕ ಜಗನ್ಮಾತೆ ನೀಡ್ತಾಳೆ. ಒಂದು ಬುದ್ಧಿಯನ್ನ, ಒಂದು ಒಳ್ಳೆ ಆಲೋಚನೆ ವಿವೇಚನೆಯನ್ನ ದೇವಿ ಕೊಡ್ತಾಳೆ. ಒಂದ್ ಸಭೆ, ಒಂದು ಮೀಟಿಂಗ್ ಆಗ್ತಿರತ್ತೆ ಅಥವಾ ಒಂದು ಸೆಷನ್ ಆಗ್ತಿರತ್ತೆ ಅಂತ ಅನ್ಕೋಣ. ನಾವೆಲ್ಲ ಒಂದು ಕಡೆ ಸೇರಿದೀವಿ. ಇಲ್ಲೂ ಕೂಡ ಒಂದ್ ಸಭೆ ಇದೆ. ಆ ಸಭೆಯಲ್ಲಿ ಯಾರ್ಯಾರು ಇದ್ದಾರೆ ಗೊತ್ತಾ? ಬ್ರಹ್ಮ, ಸರಸ್ವತಿ, ಗೌರಿ ರುದ್ರರು, ಲಕ್ಷ್ಮೀನಾರಾಯಣರು, ಅವ್ರಿಗೆ ಮಂತ್ರಿಣಿ, ದೇವಿಗೆ ಮಂತ್ರಿಣಿಯಾದಂತಹ ಶ್ಯಾಮಲಾಂಬ, ದಂಡನಾಥೆಯಾದಂತಹ ವಾರಾಹಿ ದೇವಿ, ಸರ್ವ ದೇವತೆಗಳು ಇದ್ದಾರೆ. ಸ್ತೋತ್ರ ಹೇಳ್ತಾ ಇದ್ದಾರೆ, ಲಲಿತಾ ಸಹಸ್ರನಾಮದ ಸ್ತೋತ್ರ ಹೇಳ್ತಾ ಇದ್ದಾರೆ. ಸ್ತೋತ್ರ ಕೇಳಿಸ್ಕೊಳಕ್ಕೆ ದೇವತೆಗಳ ಸಭೆನೇ ಸೇರ್ಬಿಟ್ಟಿದೆ. ಸ್ತೋತ್ರ ಹೇಳ್ತಾ ಇದ್ರೆ ವೇದದಂತೆ ಕೇಳಿಸ್ತಾ ಇದೆ, ಮುಕ್ತಿ ಸೋಪಾನ ಮಾರ್ಗದಂತೆ ಕಾಣಿಸ್ತಾ ಇದೆ. ಎಲ್ರಿಗೂ ಮುಕ್ತಿ ಕೊಡೋ ಒಂದು ಶ್ಲೋಕದ ತರ ಕಾಣಿಸ್ತಾ ಇದೆ. ಸದ್ಯ ಮುಕ್ತಿ ಪ್ರಸಾದಿಸುವ ಕುಂಡಲಿನಿ ಯೋಗ ಮಾರ್ಗವಾಗಿ ಕಾಣಿಸ್ತಾ ಇದೆ. ಅಮ್ಮನವರಿಗೆ 64 ಉಪಚಾರ ಮಾಡ್ತೀವಿ. ಷೋಡಶೋಪಚಾರಗಳಲ್ಲಿ ಷೋಡಶಿ ಅಂದ್ರೆ 16 ಅಂತ ಅರ್ಥ, ಪಂಚದಶಿ ಅಂದ್ರೆ 15 ಅಕ್ಷರ ಅಂತ ಅರ್ಥ. ಈ ಮಹಾಮಂತ್ರ ಅಕ್ಷರ ವಿನ್ಯಾಸ ಕೂಡ ಕಾಣಿಸ್ತಾ ಇದೆ. ಲಲಿತಾ ಸಹಸ್ರನಾಮ ಪಠನೆ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲ ಬಾರಿಗೆ ವಶಿನ್ಯಾದಿ ವಾಗ್ದೇವತೆಗಳು. ಎಲ್ಲಿ? ಆ ಸಭೆಯಲ್ಲಿ. ಪಿಪೀಲಿಕಾದಿ ಬ್ರಹ್ಮ ಪರ್ಯಂತ ಅವರವರ ಭಕ್ತ್ಯಾವೇಶ, ಹೃದಯ ಸಂಸ್ಕಾರ ಎಲ್ರಿಗೂ ಒಂದೊಂದು ಅನುಭವ ಆಗ್ತಾ ಇದೆ. ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದ್ದಂತಹ ಬೇರೆ ಬೇರೆ ದೇವತೆಗಳಿಗೆ ಒಂದೊಂದು ಅನುಭವ. ಬಟ್ ಎಲ್ರೂ ಕೂಡ ಲಲಿತಾ ಸಹಸ್ರನಾಮ ಕೇಳಿ ತೇಲ್ ಹೋಗ್ತಾ ಇದ್ದಾರೆ. ಒಂದು ಮಹಾ ಚೈತನ್ಯ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರು. ಇನ್ನು ಯೋಗ ಮಾಡ್ತಾ ಮಾಡ್ತಾ, ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮ್ಮನ್ನ ಕಳ್ದೋಗ್ಬಿಟ್ಟು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತೀವಲ್ವಾ. ವಿ ಫರ್ಗಾಟ್ ಹೂ ವಿ ಆರ್ ಅಂತ. ಅಂದ್ರೆ ನಾನ್ ಯಾರು ಅಂತ ಗೊತ್ತಿಲ್ಲ, ನನ್ಗೆ ಯಾವ್ದೋ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ದೀನಿ. ಆ ರೀತಿ ಎಲ್ರು ಲಲಿತಾ ಸಹಸ್ರನಾಮ ಕೇಳಿ ಕೇಳಿ ಬೇರೆ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಸರ್ವ ವೇದಾಂತ ವಿದ್ಯತೆಗಳನ್ನು ಕರತಲಾಮಲಕ ಮಾಡ್ಕೊಂಡಂತ ಹಯಗ್ರೀವ ಸ್ವಾಮಿ, ಈ ಹಯಗ್ರೀವ ಸ್ವಾಮಿ ವಿಷ್ಣುವಿನ ಇನ್ನೊಂದು ಅಪಾರಾವತಾರವಾದಂತಹ ಹಯಗ್ರೀವ ಸ್ವಾಮಿಗಳು ಆ ವಶಿನ್ಯಾದಿ ವಾಗ್ದೇವತೆಗಳು ಹೇಳ್ತಾ ಇರ್ತಕ್ಕಂಥ ಸ್ತೋತ್ರದಲ್ಲಿ ಲೀನ ಆಗ್ಬಿಟ್ರು. ಮರ್ತೋದ್ರು, ಮೈ ಮರ್ತೋದ್ರು. ಕಣ್ಣು ಮುಚ್ಕೊಂಡು ಅಮ್ಮನವ್ರನ್ನ ಧ್ಯಾನ ಮಾಡಕ್ ಶುರು ಮಾಡ್ಬಿಟ್ರು ಹಯಗ್ರೀವ ಸ್ವಾಮಿಗಳು. ಧ್ಯಾನ ಸಮಾಧಿಯಲ್ಲಿ ಮುಳುಗೋಗ್ಬಿಟ್ರು. ಅಮ್ಮನವರ ಅನಂತ ನಾಮಗಳಲ್ಲಿ ಕೋಟಿ ಕೋಟಿ ನಾಮ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ವಶಿನ್ಯಾದಿ ನಾವು ಓದ್ತಾ ಇರೋ 1000 ಅಲ್ವಾ, ಅವ್ರು ಹೇಳಿದ್ದು ಕೋಟಿ ನಾಮ. ಅವ್ರು ಹೇಳಿದಂತ ಅನಂತ ನಾಮಗಳಲ್ಲಿ 1,000 ಅಂದ್ರೆ 1,000 ನಾಮಗಳನ್ನ ಸಹಸ್ರನಾಮ ಸ್ತೋತ್ರವಾಗಿ ರೂಪಿಸ್ತಾರೆ. ಹಯಗ್ರೀವ ಸ್ವಾಮಿಗಳು ಒಗ್ಗೂಡಿಸ್ಕೊಂತಾರೆ ಎಲ್ಲವನ್ನೂ. ಶ್ರೀ ಲಲಿತಾದೇವಿ ಸಹಸ್ರನಾಮಗಳನ್ನ ಒಗ್ಗೂಡಿಸ್ಕೊಂತಾರೆ. ಯಾಕೆ ಅಂದ್ರೆ ಅಲ್ಲಿ ಸಹಸ್ರನಾಮ ಮಾತ್ರ ಹೇಳಿಲ್ಲ, ತುಂಬಾ ಸೀಕ್ರೆಟ್ಸ್ ಇದೆ LSN ಲಲಿತಾ ಸಹಸ್ರನಾಮದಲ್ಲಿ. ಶ್ರೀ ಲಲಿತಾ ದೇವಿನೇ ಅವತರಿಸಿದ್ಲಲ್ಲಿ. ತ್ರೈಲೋಕ್ಯ ಪಟ್ಟಾಭಿಷೇಕ ಆಗಿತ್ತಲ್ಲಿ. ಭಂಡಾಸುರ ವಧೆ ಆಗಿತ್ತು ಸಹಸ್ರನಾಮದಲ್ಲಿ. ಶ್ರೀಪುರದ ವರ್ಣನೆ ಆಗಿತ್ತು. ಪಂಚದಶಾಕ್ಷರಿ ಮಂತ್ರ ಮಹಿಮೆಯನ್ನ ವರ್ಣಿಸ್ಬಿಟ್ಟಿದ್ರು. ಅದನ್ನ ಅಗಸ್ತ್ಯ ಮಹಾಮುನಿ ಕೂಡ ಕೇಳಿಸ್ಕೊಂಡ್ ಪಕ್ಕದಲ್ಲೇ ಇದ್ರು ತುಂಬಾ ಶ್ರದ್ಧೆಯಿಂದ. ಅನಂತರ ಇದೆಲ್ಲ ಮುಗಿದ್ಮೇಲೆ ಅಗಸ್ತ್ಯ ಮಹಾಮುನಿಗಳು ಹಯಗ್ರೀವ ಸ್ವಾಮಿ ಜೊತೆಗೆ ಮಾತಾಡ್ತಾ ಇದ್ದಾರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಸ್ವಾಮಿ, ಶ್ರೀ ದೇವಿಯನ್ನ ಕುರಿತು ಎಲ್ಲ ತಿಳಿಸಿ ನೀವು ಸಹಸ್ರನಾಮವನ್ನ ಮಾತ್ರ ನನಗೆ ಬೋಧಿಸ್ಲೇ ಇಲ್ಲ, ಬೋಧಿಸೋದ್ ಮರ್ತೋಗ್ಬಿಟ್ರಾ? ಇಲ್ಲ ನನಗೆ ಆ ದಿವ್ಯ ನಾಮ ಕೇಳೋ ಅರ್ಹತೆ ಇಲ್ವಾ ಅಂತ ಖಿನ್ನ ಮನಸ್ಕರಾಗಿ ಪ್ರಶ್ನೆ ಮಾಡ್ತಾರೆ. ಈಗ ನಾನು ಇಷ್ಟು ವಿಚಾರ ಹೇಳ್ದೆ, ಇಷ್ಟು ವಿಚಾರ ನೆನ್ಪಿಟ್ಕೊಳಕ್ ಸಾಧ್ಯನಾ ನಿಮ್ಗೆ? ಸಾಧ್ಯ ಇಲ್ಲ.
ಆದ್ರೆ ಕೆಲವೊಂದಷ್ಟು ಪಾಯಿಂಟ್ ನೆನ್ಪಿಟ್ಕೋಬಹುದಾ? ಅದೇ ತರ ಅಗಸ್ತ್ಯ ಗೊತ್ತಾಗೋಯ್ತು, ಪಕ್ಕದಲ್ಲಿದ್ದಂತಹ ಹಯಗ್ರೀವ ಸ್ವಾಮಿಗಳು ಅತ್ಯಮೂಲವಾದಂತಹ ಸಹಸ್ರನಾಮವನ್ನ ಮೈಂಡ್ ಅಲ್ಲೇ ರಚನೆ ಮಾಡ್ಕೊಬಿಟ್ಟಿದ್ದಾರೆ. ಅವ್ರು ಯಾಕೆ ನನ್ಗೆ ಹೇಳ್ತಾ ಇಲ್ಲ? ಹೇಳ್ಕೊಡ್ಬೇಕಲ್ಲ. ಅದಕ್ಕೆ ಕೇಳ್ತಾ ಇದ್ದಾರೆ, ಯಾಕಪ್ಪ ಹೇಳ್ಕೊಡ್ತಾ ಇಲ್ಲ ನನ್ಗೆ ಯೋಗ್ಯತೆ ಇಲ್ವಾ? ನೀವೊಬ್ರು ಮಾತ್ರ ಆನಂದ ಪಡ್ತಾ ಇದ್ದೀರಾ, ನನ್ಗೂ ಸ್ವಲ್ಪ ಹೇಳ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಹಯಗ್ರೀವ ಸ್ವಾಮಿ ಹೇಳ್ತಾ ಇದ್ದಾರೆ, ಮುನೀಂದ್ರ, ಯಾರಿಗಂದ್ರ ಅವ್ರಿಗೆ ಲಲಿತಾ ಸಹಸ್ರನಾಮ ರಹಸ್ಯವನ್ನ ಹೇಳ್ಕೊಡ್ಬಾರ್ದಪ್ಪ. ಯಾರಿಗ್ ಬೇಕೋ ಅವ್ರಿಗೆ ಲಲಿತಾ ಸಹಸ್ರನಾಮದ ಅರ್ಥ ಹೇಳ್ಬಾರ್ದು. ಮೂರ್ಖರಿಗೆ, ವಿಶ್ವಾಸರಹಿತರಿಗೆ ಮೊದಲೇ ಬೋಧಿಸ್ಬಾರ್ದು. ಯಾರಿಗ್ ನಂಬಿಕೆ ಇಲ್ದಿರೋ ಇಲ್ಲಿ ಜಾಯಿನ್ ಆಗಿದ್ದೀರೋ, ಅಥವಾ ಯಾರು ಶತದಡ್ಡರಂತೆ ಪ್ರವರ್ಸ್ತಾ ಇದ್ದೀರೋ ಅವ್ರಿಗೆ ಲಲಿತಾ ಸಹಸ್ರನಾಮ ಹೇಳ್ಕೊಡ್ಬಾರ್ದು. ಟೆಸ್ಟ್ ಮಾಡಕ್ ಜಾಯಿನ್ ಆಗಿದ್ರೆ, ಅಥವಾ ಬೇರೆಯವ್ರು ಹೇಳಿದ್ರು ಅಂತ ಈ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಜಸ್ಟ್ ಫಾರ್ ಅನ್ ಅವರ್, ಅಥವಾ ಒಂದಿನ 2 ದಿನ ನೋಡೋಣ ಇಂಟ್ರೆಸ್ಟ್ ಬತ್ತಿಂದ ಜಾಯಿನ್ ಆಗಿದ್ರೆ, ಹಯಗ್ರೀವ ಸ್ವಾಮಿಗಳು ಒಂದ್ ಮಾತು ಹೇಳ್ತಾ ಇದ್ದಾರೆ. ಏನಂತ? ಮೂರ್ಖರಿಗೆ, ವಿಶ್ವಾಸರಹಿತರಿಗೆ ಲಲಿತಾ ಸಹಸ್ರನಾಮವನ್ನ ಬೋಧಿಸಲೇಬಾರದು. ಗುರಿ ಬೋಧನೆ ಮೂಲಕ ಪಂಚದಶಿ ಮಂತ್ರವನ್ನ ಹೊಂದಿ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಜಪಿಸ್ತಾರೋ, ಶ್ರೀಮಾತೆಯಲ್ಲಿ ಅಪಾರ ಭಕ್ತಿ ಇಟ್ಕೊಂತಾರೋ ಅವ್ರಿಗೆ ಮಾತ್ರ ತಾಯಿಯ ರಹಸ್ಯ ನಾಮವನ್ನ ಬೋಧನೆ ಮಾಡ್ಬೇಕು. ಇದು ಶ್ರೀಮಾತೆಯ ಆಜ್ಞೆ. ಇದು ಹಯಗ್ರೀವ ಸ್ವಾಮಿಗಳ ಆಜ್ಞೆನೂ ಅಲ್ಲ, ಶ್ರೀಮಾತೆಯ ಆಜ್ಞೆ. ನೀನು ಕೂಡ ಅಷ್ಟೇನೆ, ಅಪಾತ್ರರಿಗೆ ಈ ರಹಸ್ಯ ನಾಮವನ್ನ ಬೋಧಿಸಬಾರದು, ಎಚ್ಚರಿಕೆ. ನೀನ್ ಇದಕ್ಕೆ ಸಮ್ಮತಿಸಿದ್ರೆ ನೋಡಪ್ಪ, ದೇವಿ ಬಗ್ಗೆ 1000 ನಾಮ ಹೇಳ್ಕೊಡ್ತೀನಿ. ಅಗಸ್ತ್ಯರ್ ಹೇಳ್ತಾರೆ, ಆಯ್ತು ಹಯಗ್ರೀವ ಸ್ವಾಮಿ, ನೀನ್ ಹೇಳ್ದಾಗೆ ಆಗ್ಲಿ, ನಿನ್ ಮಾತಿನಂತೆ ನಾನು ನಡ್ಕೊಂತೀನಿ. ಇದನ್ನ ಯೋಗ್ಯರಿಗೆ ಮಾತ್ರ ಉಪದೇಶವನ್ನ ನೀಡ್ತೇನೆ. ದಯವಿಟ್ಟು ನನಗೆ ಈ ಸಹಸ್ರನಾಮವನ್ನ ಹೇಳ್ಕೊಡಿ. ಅಗಸ್ತ್ಯ ಮಹಾಮುನಿ ಭಕ್ತಿ ಶ್ರದ್ಧೆಗಳಿಂದ ತದೇಕ ಚಿತ್ತರಾಗಿ ಆಲಿಸ್ತಾರೆ. ಈ ಮಹಾಮಾತೆಯ ಸ್ತುತಿಯನ್ನ ಆಕೆ ಅವರಿಬ್ಬರ ಎದುರಿಗೆ ಪ್ರತ್ಯಕ್ಷಳಾಗ್ತಾಳೆ. ಇಷ್ಟೆಲ್ಲ ಹೇಳಾದ್ಮೇಲೆ ಹೇಳ್ಕೊಡ್ತಾರಲ್ಲ, ಅವ್ರು ಪಠಿಸ್ತಾ ಇದೀನ ಅವ್ರಿಗೆ ಹೇಳ್ಕೊಡ್ತಾ ತಾಯಿನೇ ಪ್ರತ್ಯಕ್ಷಳಾಗೋದ್ಲು. ಹಯಗ್ರೀವ ಸ್ವಾಮಿಯೊಂದಿಗೆ, ಹಯಗ್ರೀವ, ನೀನು ಅಗಸ್ತ್ಯನಿಗೆ ಕೇವಲ ಲಲಿತಾ ಸಹಸ್ರನಾಮವನ್ನು ಮಾತ್ರ ಬೋಧಿಸಬೇಡ, ನನ್ನ ತ್ರಿಶತಿ ಸ್ತೋತ್ರವನ್ನು ಕೂಡ ಬೋಧಿಸು. ತ್ರಿಶತಿ ಇದೆ, ಲಲಿತಾ ಸಹಸ್ರನಾಮ ಆದ್ಮೇಲೆ ತ್ರಿಶತಿ ಅಂತ ಒಂದು ಶ್ಲೋಕ ಇದೆ ಅಥವಾ ಒಂದು ಸ್ತೋತ್ರ ಇದೆ. ಅದನ್ನೂ ಕೂಡ ಅವನಿಗೆ ಬೋಧಿಸುವಂತ ದೇವಿನೇ ಖುದ್ದಾಗಿ ಹೇಳ್ಬಿಟ್ರು ಪ್ರತ್ಯಕ್ಷ ಆಗಿ. ತ್ರಿಶತಿ ಅಂದ್ರೆ, ತ್ರಿ ಅಂದ್ರೆ 3, ಶತ ಅಂದ್ರೆ 100, 3 + 100 ಎಷ್ಟಾಯ್ತು? 3 × 100 300 ಶ್ಲೋಕಗಳನ್ನು ಒಳಗೊಂಡಂತಹದ್ದು ತ್ರಿಶತಿ ಅಂತ ಕರಿತೀವಿ. ಪ್ರತಿ 20 ನಾಮಗಳು ಅಲ್ಲಿ 20 ಶ್ಲೋಕ ಅಂದ್ರೆ ನಾಮಗಳಾದ್ಮೇಲೆ ಅಲ್ಲಿ ಪಂಚದಶಿ ಮಂತ್ರದಲ್ಲಿನ ಪ್ರಥಮ ಅಕ್ಷರದೊಂದಿಗೆ ಪ್ರಾರಂಭ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದು. ಸುಮ್ಮನೆ ಓದ್ತೀರಾ ನೀವು, ಈ ಸೀಕ್ರೆಟ್ಸ್ ಅಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಅರ್ಥ ಆಗತ್ತಾ? ಈಗ ಲಲಿತಾ ಸಹಸ್ರನಾಮದ ಬಗ್ಗೆ ತುಂಬಾ ಜನಕ್ಕೆ ನಾಲೆಜ್ ಇದೆ. ಅದೇ ತರ ತ್ರಿಶತಿ ಅಂತಕ್ಕಂತ ಸ್ತೋತ್ರ ಕೂಡ ಇದೆ. ಆ ಸ್ತೋತ್ರವನ್ನ ಉಪದೇಶ ಮಾಡು ಅಂತ ಯಾಕೆ ಹೇಳಿದ್ರು ತಾಯಿ ಅಂದ್ರೆ, ನಾನು ಹೇಳ್ದೆ 300 ಇದೆ ಅಂತ. ಇಲ್ಲಿ ನೀವು ಆ ಶ್ಲೋಕ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ಕಕಾರ ರೂಪಾಯೈ ನಮಃ, ಓಂ ಕಲ್ಯಾಣ್ಯೈ ನಮಃ, ಓಂ ಕಲ್ಯಾಣ ಗುಣಶಾಲಿನ್ಯೈ ನಮಃ. ಕಕಾರ ಬಂತ, ಆಮೇಲೆ ಓಂ ಏಕಾರ ರೂಪಾಯೈ ನಮಃ, ಓಂ ಏಕಾಕ್ಷರ್ಯೈ ನಮಃ. ಏಕಾರ ಬಂತ, ಆಮೇಲೆ ಈಕಾರ ಬರುತ್ತೆ, ಲಕಾರ ಬರುತ್ತೆ, ಆಮೇಲೆ ಹ್ರೀಂಕಾರ ಹಕಾರ ಬರುತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪಂಚದಶಿ ಮಂತ್ರ ಅಂತ ಕರಿತೀವಿ. ಅಂದ್ರೆ 300 ನಾಮಗಳು ಪೂರ್ತಿ ಆಗುವಷ್ಟು ಪಂಚದಶಿ ಮಂತ್ರ ಒಂದು ಸಲ ಪುನಶ್ಚರಣ ಮಾಡ್ದಂಗ ಆಗ್ಬಿಟ್ಟಿರುತ್ತೆ. ಇಲ್ಲಿ 300 ಹೇಳಿದ್ನಲ್ಲ, ಆ ಫಸ್ಟ್ ಅಕ್ಷರನೆಲ್ಲ ನೀವು ಬರ್ದಿಕ್ಕೋಬಿಟ್ರೆ ಅದನ್ನ ನಾವು ಪಂಚದಶಿ ಮಂತ್ರ ಅಂತ ಕರಿತೀವಿ. ಕಕಾರ, ಏಕಾರ, ಲಾಕಾರ, ಹ್ರೀಂಕಾರ, ಸಾಕಾರ, ಹಕಾರ, ಹಕಾರ, ಮತ್ತೆ ಇಷ್ಟು 5 ಬಂದಿರುತ್ತೆ. ನೀವು ಕೌಂಟ್ ಮಾಡಿ. ಆಮೇಲೆ ಇದು ಕ್ಲಾಸ್ ಎಲ್ಲ ಮುಗಿದ್ಮೇಲೆ ತುಂಬಾ ಪೇಷನ್ಸ್ ಕೂತ್ಕೊಂಡು ತ್ರಿಶತಿಯನ್ನ ಗೊತ್ತಿರೋರು ನೀವು ಅಬ್ಸರ್ವ್ ಮಾಡಿ, ನಾನು ಹೇಳಿದಂತ ಸೀಕ್ರೆಟ್ಸ್ ಇದೆಯೋ ಇಲ್ವೋ ಅಂತ ಯು ಕ್ಯಾನ್ ಚೆಕ್ ಇಟ್ ಒನ್ಸ್ ಅಗೇನ್. ಸೊ ಇದನ್ನ ತಾಯಿ ಹೇಳ್ತಾಳೆ ಅಂದ್ರೆ 300 ನಾಮಗಳು ಪೂರ್ತಿ ಆಗೋಷ್ಟರಲ್ಲಿ ಪಂಚದಶಿ ಮಂತ್ರವನ್ನ ನೀವು ಹೇಳ್ಕೊಂಡಂಗ ಆಗಿರುತ್ತೆ ಅಂತ ಅರ್ಥ. ಹೀಗೆ ಗುರುಬೋಧನೆ ಹೊಂದಿದಂತ ಅಗಸ್ತ್ಯ ಮಹಾಮುನಿ ತನ್ನ ಅನನ್ಯ ಭಕ್ತಿಯಿಂದ ದೇವಿಯನ್ನ ಅರ್ಚಿಸ್ತಾರೆ. ಅರ್ಚಿಸ್ಬಿಟ್ಟು ಏನ್ ಮಾಡ್ತಾರೆ?
ವಿಂಧ್ಯ ಪರ್ವತದ ಮೇಕ್ ಹೋಗ್ತಾರೆ. ವಿಂಧ್ಯ ಪರ್ವತದ ಮೇಲೆ ವಿಂಧ್ಯಾವಾಸಿನಿ ದೇವಿಯಾಗಿ ಆಕೆಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ತದನಂತರ ಪಂಚದಶಿ ವಿದ್ಯೆಯನ್ನ, ಶ್ರೀ ವಿದ್ಯೆಯನ್ನ ಒಂದು ಪ್ರತ್ಯೇಕ ಅನುಷ್ಠಾನ ವಿಧಾನದಲ್ಲಿ ಅವರು ಕ್ರಿಯೇಟ್ ಮಾಡ್ತಾರೆ. ಅದನ್ನ ನಾವು ಅಗಸ್ತ್ಯ ವಿದ್ಯೆ ಅಂತ ಕರಿತೀವಿ. ಅಗಸ್ತ್ಯ ಮನಿ ಅದನ್ನ ಕ್ರಿಯೇಟ್ ಮಾಡಿದಕ್ಕೆ ಅದನ್ನ ಅಗಸ್ತ್ಯ ವಿದ್ಯೆ ಅಂತ ಕರಿತೀವಿ. ಅದನ್ನ ಪ್ರಸಿದ್ಧ ಪಡಿಸ್ಬಿಟ್ಟು ಶ್ರೀ ವಿದ್ಯೆಗೆ ಒಂದು ಹೊಸ ಆಯಾಮವನ್ನ ನೀಡ್ತಾರೆ ಅಗಸ್ತ್ಯ ಮಹಾಮುನಿ. ನಾವ್ ಈಗೆಲ್ಲ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ವೆರಿ ಸಿಂಪಲ್ ಮೆಥಡ್ ಆಫ್ ಶ್ರೀ ವಿದ್ಯಾ ಉಪಾಸನೆ, ಅದೆಲ್ಲ ಅಗಸ್ತ್ಯರು ಕ್ರಿಯೇಟ್ ಮಾಡ್ಕೊಟ್ಟಿದ್ದಂಥದ್ದು. ನೀವು ಮೂಲಕ್ಕೆ ಹೋಗ್ಬಿಟ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್, ಬಟ್ ಅಗಸ್ತ್ಯರು ಬಹಳ ಸಿಂಪಲ್ ಮಾಡ್ಕೊಟ್ಬಿಡ್ತಾರೆ ಅದನ್ನ. ಆಮೇಲೆ ಅಗಸ್ತ್ಯರು ಏನ್ ಮಾಡ್ತಾರೆ ಅಂದ್ರೆ ತನ್ನ ಪತ್ನಿಗೆ ಇದನ್ನ ಹೇಳ್ಕೊಡ್ತಾರೆ. ಅವರು ಲೋಪಾಮುದ್ರಾದೇವಿ ಅಂತ, ಆ ಲೋಪಾಮುದ್ರಾದೇವಿಗೆ ಆ ವಿದ್ಯೆಯನ್ನ ಹೇಳ್ಕೊಡಿ ಅಂತ ಕೇಳ್ಕೊಂಡಾಗ ಅಗಸ್ತ್ಯರು ಬೋಧನೆಯನ್ನ ಮಾಡ್ತಾರೆ. ಆಕೆ ಕೂಡ ತನ್ನ ಅನನ್ಯ ಭಕ್ತಿ ಮತ್ತೆ ಪ್ರಪತ್ತಿಗಳೊಂದಿಗೆ ಜಗನ್ಮಾತೆಯನ್ನ ಆರಾಧನೆ ಮಾಡ್ತಾಳೆ, ಸಾಕ್ಷಾತ್ಕರಿಸ್ಕೊಂತಾಳೆ. ಶ್ರೀ ವಿದ್ಯೋಪಾಸನೆಯನ್ನು ಆಕೆ ಕೂಡ ಒಂದು ಹೊಸ ಶ್ರೀ ವಿದ್ಯೆ ಉಪಾಸನೆಯನ್ನ ಕ್ರಿಯೇಟ್ ಮಾಡ್ತಾಳೆ. ಅದನ್ನ ನಾವು ಲೋಪಾಮುದ್ರಾ ಅಂತ ಕರಿತೀವಿ. ಅಗಸ್ತ್ಯರು ಕ್ರಿಯೇಟ್ ಮಾಡಿದಕ್ಕೆ ಅಗಸ್ತ್ಯ ವಿದ್ಯೆ ಅಂತ ಕರಿತೀವಿ. ಲೋಪಾಮುದ್ರಾದೇವಿ ಕ್ರಿಯೇಟ್ ಮಾಡಿದಕ್ಕೆ ಲೋಪಾಮುದ್ರಾ ವಿದ್ಯೆ ಅಂತ ನಾವು ಹೆಸರನ್ನ ಕೊಡ್ತೀವಿ. ಹೀಗೆ ಗುರು ಪರಂಪರೆಯಾಗಿ ಎಷ್ಟು ಟೋಟಲ್ ನಂಬರ್ ಆಫ್ ಶ್ರೀವಿದ್ಯೆ ಉಪಾಸಕರು ಎಷ್ಟು ಜನ ಅಂದ್ರೆ 12 ಮಂದಿ ಉಪಾಸಕರು ಶ್ರೀವಿದ್ಯೆಯನ್ನ ಉಪಾಸನೆಯನ್ನ ಮಾಡ್ತಾರೆ. ಉಪಾಸನೆಯನ್ನ ಮಾಡಿ ಕೃತಾರ್ಥರಾಗ್ತಾರೆ. ಅವರವರ ಮಾರ್ಗಗಳಲ್ಲಿ ಅವರೇ ಡಿಫ್ರೆಂಟ್ ಟೈಪ್ ಆಗಿ ಸಾಧನೆ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಮಾಡಿದ್ರು. ಅವರವರ ಶಿಷ್ಯರ ಮೂಲಕ ಆ ಮಾರ್ಗ ಏನಾಗತ್ತೆ ಅಂದ್ರೆ ಸಾಧನೆಗೆ ಮುನ್ನೆಲೆಗೆ ಬಂತು. ಈಗ ಅಗಸ್ತ್ಯ ಶಿಷ್ಯರಿದ್ರೆ ಅಗಸ್ತ್ಯದ ಮುನ್ನೆಲೆಗೆ ತಂದ್ರು. ಲೋಪಾಮುದ್ರಾದೇವಿ ಶಿಷ್ಯರು ಲೋಪಾಮುದ್ರಾದೇವಿ, ಅದೇ ತರ ಮಿಕ್ಕದಂತಹ ಇನ್ನೂ 12 ಜನ ಅವರು ದಾರಿಗೆ ಹೋಗ್ತಾರೆ. ಒಂದು ಶ್ಲೋಕ ಇದೆ, ಮನುಶ್ಚಂದ್ರ ಕುಬೇರಶ್ಚ ಲೋಪಾಮುದ್ರಾಶ್ಚ ಮನ್ಮತಃ ಅಗಸ್ತ್ಯರಗ್ನಿ ಸೂರ್ಯಶ್ಚ ಇಂದ್ರ ಸ್ಕಂದ ಶಿವಸ್ಥತ ಕ್ರೋಧ ಭಟ್ಟಾರಕೋ ದೇವ್ಯ ದ್ವಾದಶಾನ್ ಉಪಾಸಕಾಹ. ನನ್ ಗೊತ್ತು ನಿಮ್ ಮನ್ಸಲ್ಲಿ ಏನ್ ಬಂತು ಪ್ರಶ್ನೆ ಅಂತ, ಅದಕ್ಕೆ ಈ ಶ್ಲೋಕ ಹೇಳ್ಬಿಟ್ಟೆ. ಗುರುಗಳೇ ಎರಡೇ ಹೆಸರು ಹೇಳ್ಬಿಟ್ರಿ, 12 ಜನ ಅಂದ್ಬಿಟ್ಟು ಮಿಕ್ಕದ 10 ಜನ ಎಲ್ಲೋದ್ರು, ಅವ್ರ ಹೆಸರು ಗೊತ್ತಾಗ್ಬೇಕಲ್ಲ ನಮ್ಗೆ. ಅವ್ರ ಹೆಸರು ಹೇಳ್ಬಿಟ್ಟಿದ್ರೆ ಒಳ್ಳೇದಾಗಿತ್ತು. ಯಾರ್ಯಾರು ಹೇಳ್ತೀನಿ ಕೇಳಿಸ್ಕೊಳ್ಳಿ. 12 ಶ್ರೀವಿದ್ಯಾ ಉಪಾಸಕರು ಯಾರ್ಯಾರು ಅಂತ. ಮನು, ಚಂದ್ರದೇವ, ಕುಬೇರ, ಲೋಪಾಮುದ್ರ, ಮನ್ಮತ, ಅಗಸ್ತ್ಯ, ಅಗ್ನಿ, ಸೂರ್ಯ, ಇಂದ್ರ, ಕುಮಾರಸ್ವಾಮಿ ಅಥವಾ ಕಾರ್ತಿಕೇಯ, ಈಶ್ವರ, ದೂರ್ವಾಸ ಮಹರ್ಷಿ, ಅವನನ್ನ ಕ್ರೋಧ ಭಟ್ಟಾಕರ ಅಂತ ಕೂಡ ಕರಿತೇವೆ. 12 ಮಂದಿಯೇ ಅಮ್ಮನವರ ಉಪಾಸಕರು. ಇವರೆಲ್ಲರ ಹೆಸರುಗಳಲ್ಲಿ ಪಂಚದಶಿ ವಿದ್ಯೆ ಅಥವಾ ಶ್ರೀವಿದ್ಯೆಯನ್ನ ಅವ್ರವ್ರು ಬೇಕಾದಂತೆ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ರಿಂದ ನಮ್ಮ ಜಗತ್ತಿಗೆ ಪರಿಚಯ ಆಗೋಯ್ತು. ಇದ್ರಲ್ಲಿ ಈಗ ಇನ್ನೊಂದು ಸೀಕ್ರೆಟು, ಶ್ರೀದೇವಿ ಖಡ್ಗಮಾಲ ಸ್ತೋತ್ರ. ತುಂಬಾ ಖಡ್ಗಮಾಲ ಸ್ತೋತ್ರ ಇಸ್ ವೆರಿ ಪವರ್ಫುಲ್ ಸ್ತೋತ್ರ. ಇಟ್ ಈಸ್ ಯೂಸ್ ಫಾರ್ ಶ್ರೀವಿದ್ಯೆ ಉಪಾಸನೆ ಅಂತ ತುಂಬಾ ಜನ ಅನ್ಕೊಂಡಿದ್ದೀರಲ್ಲ. ಅದು ಯಾರು ಕ್ರಿಯೇಟ್ ಮಾಡಿದ್ದು ಗೊತ್ತಾ? 12 ಜನದಲ್ಲಿ ನಿಮ್ಗೆ ಆ 12 ಜನದಲ್ಲಿ ಯಾರು ಕ್ರಿಯೇಟ್ ಮಾಡಿದ್ದು ಅಂದ್ರೆ ಈಶ್ವರ ದೇವ ಕ್ರಿಯೇಟ್ ಮಾಡ್ತಾನೆ. ಈಶ್ವರ ತಾನೇ ಪ್ರತಿಪಾದಿಸಿ ಲಲಿತಾ ಸಹಸ್ರನಾಮದಲ್ಲಿನ ರಹಸ್ಯವಾಗಿರ್ತಕ್ಕಂಥ ಮೂಲ ಶಕ್ತಿ ದೇವತೆಗಳನ್ನ, ಮುದ್ರಾ ದೇವತೆಗಳನ್ನ, ಚಕ್ರೇಶ್ವರಿ ದೇವತೆಗಳನ್ನ ಶ್ರೀಚಕ್ರದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಇದ್ದಾರೆ, ಯಾವ್ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಇಂಡಿಕೇಟ್ ಮಾಡಿದ್ದೆ ಶಿವ. ಅದನ್ನ ಪರಿಚಯ ಮಾಡಿದ್ದೇ ಶಿವ. ಖಡ್ಗಮಾಲ ಸ್ತೋತ್ರ ಆಲ್ಸೋ ಇಂಟ್ರೊಡ್ಯೂಸ್ ಬೈ ಲಾರ್ಡ್ ಶಿವ. ದೇವಿ ಭಕ್ತರಿಗೆ ಶ್ರೀಚಕ್ರ ಉಪಾಸನೆ ಮಾಡಲು ಸಾಧ್ಯ ಆಗದಿದ್ರೆ, ಇಲ್ಲಿದ್ದೀರಾಪ್ಪ ಸರ್, ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಶ್ರೀಚಕ್ರ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಏನಂತಾರೆ ಅದನ್ನ ವರ್ಷಿಪ್ ಮಾಡೋದು ತುಂಬಾ ಕಷ್ಟ ಸರ್. ಎನಿ ಅದರ್ ಮೆಥಡ್, ಯು ಕ್ಯಾನ್ ರಿಸೈಟ್ ಲಲಿತಾ ಸಹಸ್ರನಾಮ, ಯು ಕ್ಯಾನ್ ಚಾಂಟ್ ಸೌಂದರ್ಯ ಲಹರಿ, ಅಟ್ ಲೀಸ್ಟ್ ಯು ಕ್ಯಾನ್ ಚಾಂಟ್ ದೇವಿ ಖಡ್ಗಮಾಲ ಸ್ತೋತ್ರ ಅಂತ ಸಜೆಷನ್ ಕೊಡ್ತಾ ಇದ್ದಾರೆ ಇಲ್ಲಿ. ಏನೋ ಯಾರಿಗೆ ಶ್ರೀಚಕ್ರ ಉಪಾಸನೆ ಮಾಡಲು ಸಾಧ್ಯವಾಗದೆ ಹೋಗುತ್ತೋ ಅವರಿಗೆ ಶ್ರೀದೇವಿ ಖಡ್ಗಮಾಲ ಸ್ತೋತ್ರವೊಂದನ್ನ ಪಠಿಸಿ ಶ್ರೀಚಕ್ರ ಅರ್ಚನೆ ಮಾಡಿದಷ್ಟು ಫಲ ನಿಮ್ಗೆ ದೊರುತ್ತೆ ಅಂತ ಪರಮೇಶ್ವರ ಹೇಳ್ದಂತ ಮಾತು ಇದು, ನಾನು ಹೇಳ್ದಂತ ಮಾತಲ್ಲ. ಇಷ್ಟೊಂದು ಶಾಖೋಪಶಾಖೆಗಳಾಗಿ ಶ್ರೀಚಕ್ರಾರ್ಚನೆಯನ್ನ ಯಾರ್ಯಾರೋ ಮಾಡಿದ್ರಲ್ಲ. ಇದೆಲ್ಲ ಮಾಡಾದ್ಮೇಲೆ
ಅತಿ ಸುಲಭವಾದ ಮಾರ್ಗ ಬೇಕು. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಪ್ಪ, ನಮ್ಗೆ ಡಿಫಿಕಲ್ಟಿ ಅಂದ್ರೆ ಆಗಲ್ಲ, ಕಷ್ಟ ಅಂದ್ರೆ ಆಗಲ್ಲ, ವೆರಿ ಈಸಿ ಮೆಥಡ್ ಬೇಕು, ಬಹಳ ಸರಳವಾಗಿರ್ಬೇಕು. ಹಾಗಾಗಿ ಉಪಾಸನ ಮಾರ್ಗ ಯಾವುದು ಅಂದ್ರೆ ಅತಿ ಸುಲಭವಾದ ಉಪಾಸನ ಶ್ರೀಚಕ್ರಾರ್ಚನೆ, ಶ್ರೀ ವಿದ್ಯೆಗಳಿಗೆ ಅಂದ್ರೆ ಅದು ಕಡೆಗೆ ಡಿಸೈಡ್ ಮಾಡ್ತಾರೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಪಠಣೆ ಮಾಡೋದು. ಆಗ ಹಯಗ್ರೀವ ಸ್ವಾಮಿಗಳು ಮೊಟ್ಟ ಮೊದಲ ಬಾರಿಗೆ ಅಗಸ್ತ್ಯ ಮಹಾಮುನಿಗೆ ಉಪದೇಶವನ್ನ ನೀಡ್ತಾರೆ ಈ ಸ್ತೋತ್ರವನ್ನ. ಶ್ರೀ ವಿದ್ಯೆ ಜಗತ್ತಿಗೆ, ಸರ್ವ ಜಗತ್ತಿಗೆ ವ್ಯಾಪಿಸಲು ಕಾರಣರಾದಂತಹ ಮಹಾ ಗುರು ಶಿಷ್ಯರು ಇವರೇ. ಅರ್ಥ ಮಾಡ್ಕೊಳ್ಳಿ, ಗುರು ಇವತ್ತೆಲ್ಲ ನಮ್ಮನ್ನ ಗುರುಗಳೇ ಅಂತ ಕರಿತಿರಲ್ಲ, ಸರ್ ಅಂತ ಕರಿತಿರಲ್ಲ. ನಾವೆಲ್ಲ ಈಗ ಬಂದಿದ್ದೀವಿ, ಅಷ್ಟು ಓದ್ಕೊಂಡು ಸಾಸಿವೆ ಎಷ್ಟು ಜ್ಞಾನವನ್ನ ಪಡ್ಕೊಂಡು ಬಂದಿದ್ದೀವಲ್ಲ ನಾವು. ಸಾಸಿವೆಗಿನ್ನ ಕಡಿಮೆ. ಮಹಾಗುರುಗಳು ಯಾರು, ಮೊಟ್ಟ ಮೊದಲ ಗುರು ಶಿಷ್ಯರು ಯಾರು ಅಂದ್ರೆ ಹಯಗ್ರೀವ ಮತ್ತು ಅಗಸ್ತ್ಯ ಮುನಿಗಳೇ ಮೊಟ್ಟ ಮೊದಲ ಗುರು ಶಿಷ್ಯರು. ಈ ಶ್ರೀವಿದ್ಯೆ ಸರ್ವ ಜಗತ್ತಿಗೂ ವ್ಯಾಪಿಸಿದ್ದಕ್ಕೆ ಕಾರಣ ಶಿಷ್ಯ ವರ್ಗದಿಂದ, ನಿಮ್ಮಂತವರಿಂದ. ನೀವ್ ಹೇಗೆ ಶ್ರದ್ಧಾ ಭಕ್ತಿಯಿಂದ ಕೇಳಿಸ್ಕೊಂಡು ಕಲಿತಿದ್ದೀರಲ್ಲ, ಇದನ್ನ ನಿಮ್ ತರ ಕೇಳಿಸ್ಕೊಂಡು ಕಲಿತು ಅವರು ಇದನ್ನ ಲೋಕಕ್ಕೆಲ್ಲ ಹರಡ್ತಾರೆ. ಹಯಗ್ರೀವ ಸ್ವಾಮಿ ಅವತಾರದ ಬಗ್ಗೆ ದೇವಿ ಭಾಗವತದಲ್ಲಿ ಒಂದು ಕತೆ ಬರುತ್ತೆ ಅಲ್ವಾ. ಪೂರ್ವದಲ್ಲಿ ಏನು, ಕ್ಷೀರಸಾಗರದ ಮಧ್ಯದಲ್ಲಿ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರಿಬ್ಬರೂ ಕೂಡ ಶೇಷತಲ್ಪರಾಗಿ ಮಲ್ಕೊಂಡು ಆಸೀನರಾಗಿದ್ದಾರೆ, ಅಂದ್ರೆ ಆದಿಶೇಷನ ಮೇಲೆ ಇದ್ದಾರೆ. ಶ್ರೀಮನ್ನಾರಾಯಣನ ಲಕ್ಷ್ಮೀದೇವಿಯ ಮುಖಾರವಿಂದದ ಕಡೆ ನೋಡಿ ನಗ್ತಾನೆ. ಮಲ್ಕೊಂಡಿದ್ದ, ಕಣ್ಬಿಟ್ಟ, ಲಕ್ಷ್ಮೀದೇವಿ ಪಾದ ಸೇವೆ ಮಾಡ್ತಾ ಇದ್ದಾರೆ. ಯಾಕೋ ನಗು ಬಂತಪ್ಪ ನಾರಾಯಣನ್ಗೆ, ಲಕ್ಷ್ಮಿ ಮುಖ ನೋಡಿ ನಕ್ಕುಬಿಟ್ಟ. ಬಹುಶಃ ಆತನ ಅಂತರಂಗದಲ್ಲಿ ಮಹಾಲಕ್ಷ್ಮಿ ಬಗ್ಗೆ ಅರ್ಥ ಆಯ್ತೇನೋ. ಸರ್ವ ದೇವತೆಗಳಲ್ಲಿ ತನ್ನನ್ನ ವರಿಸಿ ತನ್ನನ್ನ ಧನ್ಯಳನ್ನಾಗಿ ಮಾಡ್ದಂತವಳು ಈ ಮಹಾಲಕ್ಷ್ಮಿನ. ಅವಳು ಧನ್ಯಳಲ್ಲ, ನಾರಾಯಣನ ಮದ್ವೆ ಆಗಿದ್ದು ಲಕ್ಷ್ಮೀ ಪುಣ್ಯ ಅಲ್ಲ, ಲಕ್ಷ್ಮೀನ್ ಮದ್ವೆ ಆಗಿದ್ದು ನಾರಾಯಣನ್ ಪುಣ್ಯ ಅನ್ನೋ ಕಲ್ಪನೆ ಬಂದು ಆ ಕಾರಣಕ್ಕೆ ನಗು ಬಂದ್ಬಿಡ್ತು ನಾರಾಯಣನ್ಗೆ, ನಕ್ಕುಬಿಟ್ಟ. ಆದ್ರೆ ಸಾತ್ವಿಕ ತೇಜಸ್ಸನ್ನು ಹೊಂದಿದ ಮಹಾಲಕ್ಷ್ಮಿಗೆ ಅರ್ಥ ಆಗ್ಲಿಲ್ಲ ಯಾಕೆ ನನ್ ಗಂಡ ನಕ್ಕದ ಅಂತ. ಪತಿಯ ಅಕಾರಣ ಮಂದಹಾಸವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಲು. ಹೆಣ್ಮಕ್ಳದು ಇದೇ ಪ್ರಾಬ್ಲಮ್ ಅಲ್ವಾ ನಿಮ್ದೆಲ್ಲ. ಮೊಟ್ಟ ಮೊದಲು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಲ್ಲ, ಎಲ್ಲ ಹೆಣ್ಮಕ್ಳೇ ಇದ್ದೀರಾ, ಬೈಕೋಬೇಡಿ. ಇದು ಲಕ್ಷ್ಮಿ ಕತೆ ಅಲ್ಲ, ಲಕ್ಷ್ಮಿಯ ವರಪ್ರಸಾದದಿಂದ ಹುಟ್ಟಿರ್ತಕ್ಕಂಥ ನಿಮ್ಮೆಲ್ರೂ ಕತೆ. ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಲು ತಾಯಿ. ನೋಡು, ನಾನು ಮಹಾಲಕ್ಷ್ಮಿ, ನನ್ನ ಗಂಡನೇ ಸರ್ವಸ್ವ ಅನ್ಕೊಂಡು ಅವನ ಪಾದ ಸೇವೆಯನ್ನ ನಾನು ಮಾಡ್ತಾ ಇದ್ದೇನೆ, ಅವನಿಗಿಂತ ಕೀಳು ಅಂತ ನನ್ನನ್ನ ನೋಡಿ ನನ್ ಗಂಡ ನಕ್ಬಿಟ್ನಲ್ಲ, ನನ್ಗೆ ಬಹಳ ದುಃಖ ಆಗೋಯ್ತು ಅಂತ ಏನ್ ಮಾಡ್ಬಿಟ್ಲು ಆ ತಾಯಿ, ತಾಮಸಿಕ ಶಕ್ತಿಯನ್ನ ಒಮ್ಮೆಲೆ ವಿಜೃಂಭಿಸ್ಕೊಂಡ್ಬಿಟ್ಲು. ಅಂದ್ರೆ ಸಾತ್ವಿಕ, ತಾಮಸಿಕ ಅಂದ್ರೆ ಮೀನಾಕ್ಷಿ ದೇವಿ ಕೋಪವಾಗಿದ್ಲಲ್ಲ, ಕೋಪ ಮಾಡ್ಕೊಂಡ್ಬಿಟ್ಲು ಮಹಾಲಕ್ಷ್ಮಿ. ನಿಷ್ಕಾರಣವಾಗಿ ನನ್ನನ್ನ ನೋಡಿ ನಕ್ಕ ನಿನ್ನ ಶಿರಸ್ಸು ಅಕಾರಣವಾಗಿ ಛೇದವಾಗಿ ಬೀಳಲಿ ಅಂತ ಶಾಪ ಕೊಟ್ಬಿಟ್ಲು ತಾಯಿ. ನೋಡಿ, ಹೆಣ್ಣಿನ ಕೋಪ ತನ್ನ ಗಂಡ ಅನ್ನೋದು ನೋಡಲ್ಲ, ಆತನನ್ನು ಕೂಡ ಶಪಿಸ್ಬಿಟ್ಲು. ನೀನ್ ನಗ್ತಾ ಅಲ್ವಪ್ಪ ನಾನು ನೋಡಿ, ರೀಸನ್ ಇಲ್ದೆ ನೀನ್ ನನ್ ನೋಡ್ ನಗ್ತಲ್ಲ, ರೀಸನ್ ಇಲ್ದೇನೆ ನೀನ್ ತಲೆ ಹೋಗ್ಬಿಡ್ಲಿ, ಛೇದ ಆಗ್ಬಿಡ್ಲಿ. ಮಹಾವಿಷ್ಣು ದಿಗ್ಭ್ರಾಂತನಾಗ್ತಾನೆ. ಒಂದು ವಿಧಿ ಪ್ರೇರಣೆಗೆ ಅಕಾರಣ ಕಲಹ ಅಂತ ಅನ್ಸುತ್ತೆ ಅವನಿಗೆ, ಅಕಾರಣವಾದ ನಿಂದನೆ ಅಂತ ಅನ್ಸುತ್ತೆ, ರೀಸನ್ ಇಲ್ದೇನೆ ಶಾಪ ಕೊಟ್ಬಿಟ್ಲಲ್ಲ ದೇವಿ ಅಂತ ಅನ್ಸುತ್ತೆ. ಆದ್ರೂ ಕೂಡ ಶಾಂತನಾಗ್ತಾನೆ ಪರಮಾತ್ಮ. ಹಾಗೆ ಒಂದು ವಿಷ ಮುಹೂರ್ತ ಆಗಿತ್ತದು, ಒಂದು ವಿಷಮ ಗಳಿಯ. ನಾವು ಹೇಳ್ತಾ ಇರ್ತೀವಿ, ಅಮ್ಮ ಈ ಸಮಯದಲ್ಲಿ ನೀನ್ ಸುಮ್ನಿದ್ ಬಿಡು, ನೀನ್ ರಿಯಾಕ್ಟ್ ಮಾಡಕ್ ಹೋಗ್ಬೇಡ, ಜಸ್ಟ್ ವೇಟ್ ಫಾರ್ 1 or 2 years, ಆಮೇಲೆ ನಿಂದೆ ಅಮ್ಮ, ಜಗತ್ತೇ ನಿಂದೆ ಅಂತ ನಾನ್ ನಿಮ್ಗೆ ಹೇಳಿರ್ತೀನಿ. ಕಾರಣ ಅದು ವಿಷಮ ಗಳಿಗೆ, ಕೆಟ್ಟ ಗಳಿಗೆ, ಅದನ್ನ ಕಳೆದು ಬಿಡಿ, ಆಮೇಲೆ ಒಳ್ಳೆ ಸಮಯ ಬಂದೇ ಬರುತ್ತೆ. ಅದೇ ತರ ಅನ್ಕೊಂಡ ಪಾಪ ನಾರಾಯಣ. ಮೌನವಾಗಿ ಶಾಪವನ್ನ ಸ್ವೀಕರಿಸ್ಬಿಟ್ಟ. ಮಹಾಲಕ್ಷ್ಮಿ ಅರ್ಥ ಆಗುತ್ತ ಒಳಗೆ, ಅಯ್ಯಯ್ಯೋ ಎಂತ ತಪ್ಪು ಮಾಡ್ಬಿಟ್ಟೆ. ಅವಸರದ ನಿರ್ಧಾರಕ್ಕಾಗಿ ಪಶ್ಚಾತ್ತಾಪವನ್ನ ಪಡ್ತಾಳೆ. ಅಷ್ಟು ಹೊತ್ತಿಗೆ ಕೊಟ್ಟಿರೋದು ತಾಯಿ ಶಾಪ ಕೊಟ್ಟಿರೋದು ಜರುಗ್ಬೇಕಾಯ್ತು, ಜರುಗೇ ಆಗತ್ತೆ. ಇನ್ ಮುಂದೇನು ಅಂತ ಆಲೋಚನೆ ಮಾಡ್ಬೇಕಾಗಿರತ್ತಷ್ಟೇ. ಇದೆಲ್ಲ ನಡೆದಂತ ಕಾಲದಲ್ಲಿ ಹಯಗ್ರೀವ ಅಂತಕ್ಕಂಥ ರಾಕ್ಷಸ 1000 ದಿವ್ಯ ಸಂವತ್ಸರಗಳ ಘೋರ ತಪಸ್ಸನ್ನ ಮಾಡಿ ಅಮ್ಮನವ್ರ ಕುರಿತು ತಪಸ್ ಮಾಡಿರ್ತಾನ ಅವನು. ತಾಯಿ ಅಮ್ಮನವ್ರನ್ನೇ ಪ್ರತ್ಯಕ್ಷ ಮಾಡ್ಕೊಂಡ್ಬಿಟ್ಟ.
ವರವನ್ನ ಕೋರ್ತಾನೆ. ತಾಯಿ ಎದುರುಗಡೆ ಪ್ರತ್ಯಕ್ಷಳಾದ್ಲು. ವತ್ಸ, ಏನಪ್ಪ ಬೇಕು ನಿನಗೆ? ತಾಯಿ, ಸರ್ವ ದೇವತೆಗಳು ಯುದ್ಧದಲ್ಲಿ ಸೋಲಿಸುವ ಶಕ್ತಿ ಹಾಗೂ ಮೃತ್ಯುವಿಲ್ಲದ ಜೀವನ, ಈ ಎರಡನ್ನ ಕೊಟ್ಬಿಡಮ್ಮ ತಾಯಿ ನನಗೆ ಅಂತ ಬೇಡ್ಕೊಂತಾನೆ ಹಯಗ್ರೀವ ಅಂತಕ್ಕಂಥ ರಾಕ್ಷಸ. ಶ್ರೀದೇವಿ ನಗ್ತಾಳೆ, ಕಂದ, ಹುಟ್ಟಿದ ಪ್ರತಿ ಪ್ರಾಣಿ ಸಾಯ್ಲೇಬೇಕು ಕಣೋ, ಅದು ವಿಧಿ ಲಿಖಿತ, ಇದು ಪ್ರಕೃತಿ ಧರ್ಮ. ಈ ನಿಯಮವನ್ನ ತಪ್ಪಿಸಕ್ಕೆ ಹರಿಹರ ಬ್ರಹ್ಮರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಇದನ್ ಬಿಟ್ಟು ಬೇರೆ ವರವನ್ನ ಕೇಳ್ಕೋ. ತುಂಬಾ ಆಲೋಚನೆ ಮಾಡ್ದ ರಾಕ್ಷಸ. ಕೊನೆಗೆ ತನ್ನಂತೆಯೇ ಹಯಗ್ರೀವನಾಗಿರ್ತಕ್ಕಂಥ, ಯಾರಿಗೆ ಹಯಗ್ರೀವ ತಲೆ ಇರುತ್ತೋ ಆ ವ್ಯಕ್ತಿಯ ಕೈಲಿ ಮಾತ್ರ ಮರಣ ಹೊಂದಬೇಕು ಅಂತ ವರ ಬಿಡ್ತಾನೆ. ಯಾಕಂದ್ರೆ ಅವನು ಆಲೋಚನೆ ಮಾಡ್ದ, ಜಗತ್ತಲ್ಲಿ ಇನ್ನೊಬ್ಬ ಹಯಗ್ರೀವ ರಾಕ್ಷಸ ಹುಟ್ಲಿಕ್ ಸಾಧ್ಯ ಇಲ್ಲ. ಹುಟ್ಟತಕ್ಕಂಥ ಯಾವುದೇ ಮನುಷ್ಯನಿಗೂ ಕುದುರೆಯ ತಲೆ, ಹಯ ಅಂದ್ರೆ ಕುದುರೆ, ಅಶ್ವ, ಆ ಕುದುರೆಯ ತಲೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇರೋನೊಬ್ಬನೇ, ಹಾಗಾಗಿ ನನ್ನ ಸಾಯಿಸ್ತಕ್ಕಂಥ ಯಾವುದೇ ಪ್ರಾಣಿ ಮುಂದೆ ಹುಟ್ಟೋದಿಲ್ಲ ಅಂತ ಅವನು ಆಲೋಚನೆ ಮಾಡಿ ದೇವಿ ಹತ್ರ ವರವನ್ನ ಪ್ರಸಾದಿಸ್ಕೊಂಡ. ತನ್ನಂತೆಯೇ ಕುದುರೆ ಮುಖ ಇರ್ಬೇಕು, ಕತ್ತಿನ ವ್ಯಕ್ತಿ ಇರ್ಬೇಕು ಅಂತವರಿಂದ ನನಗೆ ಮೃತ್ಯುವನ್ನ ಕೊಡು. ತಥಾಸ್ತು ಅಂದ್ಲು ದೇವಿ. ಮಾಯಾದ್ಲು, ಗರ್ವಿತಾದ, 3 ಲೋಕಗಳನ್ನ ಬಿಡಿಸ್ಲಿಕ್ಕೆ ಶುರು ಮಾಡ್ದ. ಅವನನ್ನ ಎದುರಿಸ್ತಕ್ಕಂಥ ಶಕ್ತಿ, ಸಂಹಾರ ಮಾಡುವ ಶಕ್ತಿ ಯಾರಲ್ಲೂ ಇಲ್ದಂತೆ ಆಗೋಯ್ತು. ಆಗೇನಾಗುತ್ತೆ ಅಂದ್ರೆ, ಒಮ್ಮೆ ಬ್ರಹ್ಮ, ಇಂದ್ರ ಮೊದಲಾದ ದೇವತೆಗಳು ಒಂದು ಮಹಾಯಜ್ಞವನ್ನ ಕೈಗೊಳ್ತಾರೆ. ಆ ಯಜ್ಞಕ್ಕೆ ಅಧ್ಯಕ್ಷತೆಯನ್ನ ವಹಿಸ್ಬೇಕು ಅಂತ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೆ. ಸರಿ, ಮಹಾವಿಷ್ಣು ಒಪ್ಕೊಂಡ. ಎಲ್ರೂ ಕೂಡ ಬರ್ತಾರೆ, ಯಜ್ಞ ಮಾಡಕ್ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಆ ಸಮಯದಲ್ಲಿ ವಿಷ್ಣು ಮಧು ಕೈಟಭ ಅಂತಕ್ಕಂಥ ದಾನವರ ಜೊತೆ ಯುದ್ಧ ಮಾಡಿ ಆಯಾಸ ಆಗ್ಬಿಟ್ಟಿರ್ತಾನೆ. ಆ ಯೋಗ ಮಾಯ ಪ್ರಭಾವದಿಂದ ನಿದ್ದೆ ಬರ್ತಿರುತ್ತೆ. ತಾನು ಹುರಿ ಮಾಡಿ ಇಟ್ಟಿದ್ದ ಬಿಲ್ಲು ತಲೆದಿಂಬಾಗ್ ಮಾಡ್ಕೊಂತಾನೆ. ಧನುಸ್ಸನ್ನ ಕೊನೆಯ ತಲೆಗೆ ಒರಗಿಸ್ಕೊಂಡು ನಿದ್ರಾವಶನಾಗ್ಬಿಡ್ತಾನೆ. ಎಂತಹ ಗಾಢ ನಿದ್ರೆ ಆವರಿಸ್ತು ಅಂದ್ರೆ, ಬ್ರಹ್ಮ ರುದ್ರಾದಿ ದೇವತೆಗಳು ಬಂದು ಅವನನ್ನು ಎಬ್ಬರಿಸ್ಬೇಕು ಅಂದ್ರೂ ಸಾಧ್ಯನೇ ಆಗಿರಲ್ಲ. ಹಾಗಾಗಿ ಇವನು ಇದೇ ತರ ಆಲಸ್ಯ ಆಗ್ಬಿಟ್ರೆ, ಇವನನ್ನ ಹೀಗೆ ಬಿಟ್ರೆ ಲೋಕ ಕಾರ್ಯ ಆಗಲ್ಲ ಅಂದ್ಬಿಟ್ಟು ಯಜ್ಞ ಕರೆದಿರ್ತಾರ ಅವನನ್ನ ಸುಮುಹೂರ್ತ ನೋಡಿ. ಬ್ರಹ್ಮನಿಗೆ ಒಂದು ಆಲೋಚನೆ ಬಂತು. ಒಂದು ಗೆದ್ಲು ಹುಳ ಸೃಷ್ಟಿ ಮಾಡ್ಬಿಟ್ಟ ನೋಡಿ. ಗೆದ್ಲು ಹುಳ ಹೇಗ್ ಸೃಷ್ಟಿ ಆಯ್ತು ತಿಳ್ಕೊಳ್ಳಿ. ಒಂದು ಗೆದ್ಲು ಹುಳ ಸೃಷ್ಟಿ ಮಾಡ್ಬಿಟ್ಟ. ನೋಡು, ನೀನು ಶ್ರೀ ಮಹಾವಿಷ್ಣು ತಲೆಗೆ ಹೊರಗಿರ್ತಕ್ಕಂಥ ಎದೆಯ ಉರಿಯನ್ನ ಕಚ್ಚು. ಆ ಮರದ್ದಲ್ವಾ ಅದು, ಆ ಬಿಲ್ಲು, ಅದನ್ನ ಹೋಗಿ ಕಚ್ಚು ನೀನು. ಅದನ್ನ ಕಿತ್ಕೊಂಡು ಸಡಿಲ ಆಗೋ ತನಕ ಇರು. ಬಿಲ್ಲು ಸ್ವಲ್ಪ ಪಕ್ಕಕ್ಕೆ ಸರಿತದೆ, ಆಗ ವಿಷ್ಣುಗೆ ಎಚ್ಚರ ಆಗತ್ತೆ ಅಂತ ಹೇಳ್ದ. ಗೆದ್ಲು ಹುಳು ಹೇಳ್ತು, ಬ್ರಹ್ಮ, ನನ್ನ ಸೃಷ್ಟಿ ಮಾಡಿದ್ದಿದೇ ಕೆಲ್ಸಕ್ಕೇನಪ್ಪ. ಬ್ರಹ್ಮಾದಿ ಇಂದ್ರಾದಿ ದೇವತೆಗಳೇ ಸೋತ್ ಬಂದ್ರು, ಆತನನ್ನ ಎಬ್ಬರಿಸ್ಲಕ್ ಆಗ್ಲಿಲ್ಲ. ನೀವ್ ಬೇರೆ ಯಜ್ಞ ಹೋಮ ಇಟ್ಕೊಂಡು ಆತನನ್ನ ಎಬ್ಬರಿಸ್ತ ಕರ್ಕೊಂಬಂದ್ ಕೂರಿಸ್ಬೇಕು. ಇದು ಯಾವ ನ್ಯಾಯ? ಬ್ರಹ್ಮ ಹೇಳ್ದ, ನಾನ್ ನಿನಗ್ ಜನ್ಮ ಕೊಟ್ಟಾಯ್ತು, ನಾನ್ ಹೇಳಿದ್ ಮಾಡೋಷ್ಟೇ ನಿನ್ ಕೆಲ್ಸ, ಹೋಗು. ಗೆದ್ಲು ಹುಳು ಭೀತಿಯಿಂದ ಆ ವಿಷ್ಣುವಿನ ನಿದ್ರಾಭಂಗವನ್ನ ಉಂಟು ಮಾಡಕ್ ಹೋಯ್ತು. ಆದ್ರೆ ಹೋಗಕ್ಕಿಂತ ಮುಂಚೆ ಮತ್ ವಾಪಸ್ ಬಂತು. ಬ್ರಹ್ಮ, ಏನ್ ಮತ್ ನಿನಗೆ? ಪಂಚ ಮಹಾಪಾತಕಗಳಲ್ಲಿ ನಿದ್ರಾಭಂಗವನ್ನ ಉಂಟು ಮಾಡೋದು ಒಂದು ಪಾಪ ಅಲ್ವಾ? ನಾನು ಈ ಪಾಪವನ್ನ ಹೇಗ್ ಮಾಡ್ಬೇಕು? ಅದಕ್ಕೆ ಬ್ರಹ್ಮ ಹೇಳ್ತಾನೆ, ಯಜ್ಞ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಜಾರು ಬಿದ್ದ ಹವಿಸ್ಸುಗಳನ್ನ ನೀನು ಭುಜಿಸು. ಅಂದ್ರೆ ಈಗ ತುಪ್ಪ ಹಾಕ್ತಿರ್ತೀವಿ, ಏನೋ ಒಂದು ಭತ್ತದ ಹವಳ ಹಾಕ್ತಿರ್ತೀವಿ, ಸಮಿತ್ ಹಾಕ್ತಿರ್ತೀವಲ್ವಾ, ಅದನ್ನೆಲ್ಲ ನೀನ್ ತಿನ್ನು. ಆ ತಿಂದಾಗ ನಿನ್ನ ಪಾಪ ಹೋಗ್ಬಿಡುತ್ತೆ. ನೀನ್ ಏನು ಪ್ರಶ್ನೆ ಮಾಡ್ಬೇಡ, ನೀನು ಸುಮ್ನೆ ಹೋಗು. ಮಹಾವಿಷ್ಣು ತಲೆಗೆ ಹೊರಗಿದ್ದಂತಹ ಧನುಸ್ಸನ್ನ, ಹುರಿಯನ್ನ ಕಡಿಯುತ್ತಾ ಬರುತ್ತೆ ಆ ಗೆದ್ದಲು ಹುಳು. ಅದು ತಿಂದು 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 ಅತಿ ವೇಗವಾಗಿ ತಿನ್ಲಿಕ್ಕೆ ಶುರು ಮಾಡಿದಾಗ ವಿಷ್ಣುವಿನ ಶಿರಸ್ಸು ಕಂಠದವರೆಗೂ ಕತ್ತರಿಸ್ಕೊಂಡು ಹೋಗಿ ದೂರದಲ್ಲೆಲ್ಲೋ ಬಿದ್ದು ಹೋಗುತ್ತೆ. ವಿಷ್ಣುವಿನ ಮುಂಡ ಪಕ್ಕಕ್ಕೆ ಬಿದ್ದೋಗುತ್ತೆ. ಅಂದ್ರೆ ಗೆದ್ದಲು ಹುಳು ಏನ್ ಮಾಡ್ತಿಲ್ಲಿ, ಬರೀ ಬಿಲ್ಲನ್ನ ಮಾತ್ರ ತಿನ್ಲಿಲ್ಲ, ಅದು ತಿನ್ನೋ ಬರದಲ್ಲಿ ವಿಷ್ಣುವಿನ ತಲೆಯನ್ನ ಕೊರೆದು ಬಿಡ್ತು. ಆ ದೇಹದಿಂದ ರುಂಡ ಬೇರೆ ಆಗೋಯ್ತು. ಜಗತ್ತು ತತ್ತರಿಸ್ಲಿಕ್ಕೆ ಶುರುವಾಗೋಯ್ತು. ಬ್ರಹ್ಮಾದಿ ದೇವತೆಗಳು ಭಯಭ್ರಾಂತಿಗಳಾಗ್ಬಿಟ್ರು. ಆ ಸಮಯದಲ್ಲಿ ದೇವಗುರು ಆದಂತಹ ಬೃಹಸ್ಪತಿ ಅವರೆಲ್ಲರನ್ನು ಸಮಾಧಾನ ಪಡಿಸಿ ಒಂದು ಸಲಹೆಯನ್ನ ಕೊಡ್ತಾನೆ. ಶ್ರೀಮಾತೆಯನ್ನ ಸ್ತುತಿಸಿ, ಆಕೆ ನಿಮ್ಗೆ ಅಭಯವನ್ನ ಕೊಡ್ತಾಳೆ ಅಂತ. ಅವರೆಲ್ಲರೂ ಅಮ್ಮನವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಶ್ರೀಮಾತಿ ಅಶರೀರವಾಣಿ ಆಗತ್ತೆ, ದೇವತೆಗಳಿಗೆ ಅಭಯವನ್ನ ನೀಡ್ತಾಳೆ. ಹಯಗ್ರೀವ ರಾಕ್ಷಸನ ತಪಸ್ಸು
ವರ ಅವನ ಕಾಟವನ್ನ ವಿವರಿಸ್ತಾಳೆ. ಅದು ಸನ್ನಿಹಿತವಾಗಿದೆ. ಶ್ರೀ ಮಹಾವಿಷ್ಣುವಿನ ಮುಂಡಕ್ಕೆ ಕುದುರೆಯ ತಲೆಯನ್ನ ಜೋಡಿಸಿ ಅವನಿಗೆ ಮರುಜೀವವನ್ನ ಕೊಡಿ, ಆಗ ಅವನು ಮತ್ತೆ ಎದ್ದು ನಿಲ್ತಾನೆ ಅಂತ. ವಿಶ್ವಕರ್ಮ ತ್ವಷ್ಟ ಎನ್ನುವ ತಪಸ್ವಿ ಕೂಡಲೇ ಒಂದು ಕುದುರೆಯ ತಲೆಯನ್ನ ತಂದು ಅದನ್ನು ಮಹಾವಿಷ್ಣುವಿನ ಮುಂಡಕ್ಕೆ ಜೋಡಿಸ್ತಾನೆ. ಬ್ರಹ್ಮಾದಿ ದೇವತೆಗಳು ನೋಡ್ತಾ ಇರೋ ಹಾಗೆ ದೇವಿಯ ದಯೆಯಿಂದ ಹಯಗ್ರೀವ ಅವತಾರದಲ್ಲಿ ಶ್ರೀ ಮಹಾವಿಷ್ಣು ಎದ್ದು ಮೇಲಕ್ಕೆ ನಿಲ್ತಾನೆ. ಎದ್ದು ಮೇಲಕ್ಕೆ ನಿಂತು ದೇವಿಯನ್ನ ಸ್ತೋತ್ರವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ರೀತಿ ಹಯಗ್ರೀವ ಅವತಾರ ಉದ್ಭವ ಆಯ್ತು. ನೋಡಿ ಎಷ್ಟು ಕತೆ ಬೇಕಾಗಿತ್ತು ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಕ್. ನಾನು ಹಯಗ್ರೀವ ಅಗಸ್ತ್ಯರು ಸಂವಾದ, ಯಾರಪ್ಪ ಈ ಹಯಗ್ರೀವ ಅನ್ನೋದು ಮಾಹಿತಿ ಬೇಕಲ್ಲ. ತುಂಬಾ ಜನ ಹಯಗ್ರೀವ ದೇವಸ್ಥಾನಕ್ಕೆ ಹೋಗಿರ್ಬೋದು, ಮಾಹಿತಿ ಇರ್ಬೋದು, ಆದ್ರೆ ಈಗ ಸರಿಯಾಗಿ ತಿಳ್ಕೊಳ್ಳಿ. ಅಮ್ಮನವರ ಪ್ರೇರಣೆಯಿಂದ ಹಯಗ್ರೀವ ಸ್ವಾಮಿ ಹಯಗ್ರೀವ ರಾಕ್ಷಸರನ್ನ ಸೋಲಿಸ್ತಾನೆ. 3 ಲೋಕಕ್ಕೂ ಕೂಡ ನಿಶ್ಚಿಂತೆಯನ್ನ ಅವನು ಒದಗಿಸಿ ಕೊಡ್ತಾನೆ. ಹಾಗಾಗಿ ತಾಯಿಯ ಶಿಷ್ಯನಾದ ಹಯಗ್ರೀವ ಅವತ್ತಿಂದ ಲಲಿತಾದೇವಿಯ ಶಿಷ್ಯನಾಗಿ ಲಲಿತಾ ಸಹಸ್ರನಾಮ ತ್ರಿಶತಿಯನ್ನ ಕಲ್ತ್ಕೊಂತಾನೆ ಅವನು ಮೊದ್ಲು. ಆಮೇಲೆ ಅಗಸ್ತ್ಯ ಮಹಾಮುನಿಗೆ ಹೇಳ್ಕೊಡ್ತಾನೆ. ಯಾರು ಅಗಸ್ತ್ಯ ಅಂದ್ರೆ ಮಿತ್ರ ವರುಣನ ಮಗ ಅಗಸ್ತ್ಯ, ಕುಂಭ ಸಂಭವ ಅಂತ ಕರಿತೀವಿ. ಅಂದ್ರೆ ಮಡ್ಕೆಲ್ ಹುಟ್ಟಿದವನವನು, ಚೋಟುದ್ದದ ದೇಹ ಒಂದು. ಅಗಸ್ತ್ಯ ಅಂದ್ರೆ ದೊಡ್ಡವನು ಅನ್ಕೊಂಬೇಡಿ, ಇಷ್ಟೇಷ್ಟುದ್ದ ಒಂದು, ವಾಮನನ ರೂಪ ಒಂದು, ಮಹಾ ತಪಸ್ವಿ. ಅಗ ಅಂದ್ರೆ ಬೆಟ್ಟ ಅಂತ ಅರ್ಥ. ವಿಂಧ್ಯ ಪರ್ವತದ ಗರ್ವವನ್ನ ಅಡಗಿಸ್ತಾನೆ ಅಗಸ್ತ್ಯ. ವಿಂಧ್ಯ ಪರ್ವತ ಬಹಳ ಗರ್ವದಿಂದ ಮುನಿಗೆ ಅವಮಾನ ಮಾಡಿರುತ್ತೆ. ಆ ವಿಂಧ್ಯ ಪರ್ವತದ ಗರ್ವವನ್ನ ಭಂಗ ಮಾಡಿದ ಕಾರಣ ಅವನಿಗೆ ಅಗ ಅಂತ ಬಂತು. ಅಗ ಅಂದ್ರೆ ಬೆಟ್ಟ, ಅಗ ಅಸ್ತ್ಯ, ಅಗಸ್ತ್ಯ ಮುನಿ ಅಂತ ಬಂತು. ಅಗಸ್ತ್ಯ ಮಹಾಮುನಿ ತನ್ನ ತಪೋಬಲದಿಂದ ವಿಷ್ಣುವಿನಿಂದ ವೈಷ್ಣವ ಧನುಸ್ಸನ್ನ ಪಡ್ಕೊಂಡು ಖಡ್ಗವನ್ನ ಸಂಪಾದಿಸ್ಕೊಂತಾನೆ. ಹಾಗಾಗಿ ಹಯಗ್ರೀವ ಸ್ವಾಮಿಯವರು ಇದನ್ನ ಶ್ರೀಚಕ್ರದ ಅಥವಾ ಶ್ರೀವಿದ್ಯೆ ಆರಾಧನೆಯನ್ನ ಅವ್ರಿಗೆ ಹೇಳ್ಕೊಡ್ತಾರೆ. ಅಷ್ಟಾದಶ ಪುರಾಣಗಳನ್ನ ರಚಿಸಿದ ವೇದವ್ಯಾಸ ಮಹರ್ಷಿ ತನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಸಪ್ರೇಟ್ ಆಗಿ ಲಲಿತೋಪಾಖ್ಯಾನದ ಬಗ್ಗೆ ಬರೆದಿದ್ದಾರೆ. ಆ ಪುರಾಣಗಳೆಲ್ಲವನ್ನ ತನ್ನ 6ನೇ ಸಂಭವನಾದಂತಹ ಪುತ್ರ, ನೋಡಿ ಇಲ್ಲಿ ವೇದವ್ಯಾಸರ ಮಹರ್ಷಿಯ ಆ ಪುತ್ರನಾದಂತಹ ಶುಕ್ರ ಮಹರ್ಷಿಗೆ ಹೇಳ್ಕೊಡ್ತಾನೆ. ಅವನು ತನ್ನ ಪ್ರಿಯ ಶಿಷ್ಯ ಸೂತನಿಗೆ ಹೇಳ್ಕೊಡ್ತಾನೆ. ಇಂದು ಲೋಕದಲ್ಲಿ ಪುರಾಣ ವ್ಯಾಪ್ತಿ ಆಗ್ಲಿ ಅಂತ ಇಚ್ಛೆ ಪಟ್ಟು ತದನಂತರ ಸೂತ ರೋಮ ಹರ್ಷ ಅರ್ಪಣ ಅಥವಾ ಹರ್ಷಣ ಅಂತಕ್ಕಂಥ ಮಹರ್ಷಿಗೆ ಹೇಳ್ಕೊಟ್ಟಾಗ ಮುಂದೆ ಇದೇ ತರ ಒಬ್ರಿಂದ ಈ ಶ್ರೀವಿದ್ಯೆ ಲಲಿತಾ ಸಹಸ್ರನಾಮ ಅನ್ನೋದು ಕಂಟಿನ್ಯೂ ಆಗ್ತಾ ಬಂತು. ಒಮ್ಮೆ ನೈಮಿಷಾರಣ್ಯದಲ್ಲಿ ಸತ್ರಯಾಗ ಆಗ್ತಾ ಇರತ್ತೆ, ಅಂದ್ರೆ ಹೋಮ ಆಗ್ತಾ ಇರತ್ತೆ. ಕಲಿ ಪ್ರವೇಶ ಆಗ್ತಕ್ಕಂಥ ಸ್ಥಳನೇ ನೈಮಿಷಾರಣ್ಯ. ಯಾಕೆ ನೈಮಿಷಾರಣ್ಯಕ್ಕೆ ಅಷ್ಟು ಮಹತ್ವ ಕೊಡ್ತೀವಿ ಅಂದ್ರೆ ತಾಯಿಯ ಸ್ಥಾನ ಕೂಡ ಅದೇ, ಜೊತೆಗೆ ಕಲಿ ಮೊಟ್ಟ ಮೊದಲು ಪ್ರವೇಶ ಮಾಡಿದಂತ ಸ್ಥಳ ಅಂದ್ರೆ ಕಲಿಯುಗದಲ್ಲಿ ಕಲಿದೇವ ಮೊಟ್ಟ ಮೊದಲು ಪ್ರವೇಶ ಮಾಡಿದಂತ ಸ್ಥಳ ನೈಮಿಷಾರಣ್ಯ. ಅಲ್ಲಿ ನಿರಂತರ ಸತ್ಸಂಗ ಗೋಷ್ಠಿ ಯಜ್ಞಗಳು ನಡೀತಾ ಇರುತ್ತೆ. ಕಲಿ ಶುರುವಾಗಿನ ಮೊದಲು ಸರ್ವಶಾಸ್ತ್ರ ತಪೋನಿಧಿ ಅಲ್ಲಿಗೆ ದಯ ಮಾಡಿಸ್ತಾರೆ. ಆ ಸಮಯದಲ್ಲಿ ಸೂತ ಮಹರ್ಷಿ ಶೌನಕಾದಿ ಋಷಿಗಳಿಗೆ ಬೇಡ್ಕೊಂತಾರೆ, ಅಪ್ಪ ಬ್ರಹ್ಮಾಂಡ ಪುರಾಣದಲ್ಲಿನ ಹಯಗ್ರೀವ ಅಗಸ್ತ್ಯ ಸಂವಾದವನ್ನ, ಆ ಲಲಿತಾದೇವಿಯ ಬಗ್ಗೆ ಶ್ರೀಪುರದ ವರ್ಣನೆ, ಪಂಚಾದಶಾಕ್ಷರಿ ಮಹಿಮೆ, ಬಂಡಾಸುರ ವಧೆ, ಈ ಎಲ್ಲವನ್ನ ನಮ್ಗೆ ಹೇಳ್ಕೊಡು ಅಂತ ದಯಪಾಲಿಸಿದಾಗ ಅದನ್ನ ಹೇಳ್ಕೊಡ್ತಾರೆ. ಈ ರೀತಿ ಲಲಿತಾ ಸಹಸ್ರನಾಮದ ಆವಿರ್ಭಾವ ಆಯ್ತು. ಸರಿ, ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಪ್ರೀತಿ ವಿದ್ಯಾರ್ಥಿಗಳೇ. ಲಲಿತಾ ಸಹಸ್ರನಾಮವನ್ನ ಶುರು ಮಾಡಕ್ಕಿಂತ ಮುಂಚೆ ಅದರ ಬೇಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಹೇಗೆ ಕ್ರಿಯೇಟ್ ಆಯ್ತು, ಯಾರಿಂದ ಕ್ರಿಯೇಟ್ ಆಯ್ತು, ವಾಟ್ ಈಸ್ ದ ರೀಸನ್ ಫಾರ್ ಕ್ರಿಯೇಟ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇದನ್ನೆಲ್ಲ ಹೇಳ್ತಾ ಇದ್ದೇನೆ. ಇದೆಲ್ಲ ಗೊತ್ತಿದ್ರೆ ನೀವ್ ಎಕ್ಸ್ಪರ್ಟ್ಗಳಾಗ್ಬಿಡ್ತೀರಾ. ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅಥವಾ ಯಾಕೆ ಇದ್ರ ಮಹತ್ವ ಹೇಳ್ಬೇಕಾದ್ರೆ ನನಗಿನ್ನ ಚೆನ್ನಾಗಿ ಹೇಳ್ತೀರಾ. ನೀವ್ ಓದ್ಕೋಬೇಕಾದ್ರೆ ಮೊದ್ಲು ಓದೋದ್ಕು ಈಗ ಓದೋದ್ಕು 100ರಷ್ಟು ಶಕ್ತಿ ತುಂಬೋಗ್ಬಿಟ್ಟಿರುತ್ತೆ ನಿಮ್ಗೆ ಗೊತ್ತಿಲ್ದಂಗೆ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಇಷ್ಟು ತಿಳ್ಕೊಂಡು ಮೇಲೆ ಮುಂದಕ್ಕೆ ಹೋಗ್ಬೇಕಾಗಿರೋದು ನಾವು. ಲಲಿತಾ ಸಹಸ್ರನಾಮಕ್ಕೆ ಇನ್ನು ಎಂಟ್ರನೇ ಕೊಡ್ಲಿಲ್ಲ ನಾವು, ಮೊದಲನೇ ನಾಮದಿಂದನೂ ಇನ್ನೂ ಶುರು ಮಾಡಿಲ್ಲ. ಇಷ್ಟು ವಿಚಾರಗಳನ್ನ ತಿಳ್ಕೋಬೇಕು. ಆ ತಿಳ್ಕೊಂಡು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ, ತಿಳಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸತ್ಯವಾಗಿ ಹೇಳ್ತೀನಿ, ಯಾರೆಲ್ಲ ತದೇಕ ಚಿತ್ತದಿಂದ
ಕೇಳಿಸ್ಕೊಂತಿರೋ ಅವ್ರಿಗೆ ದೇವಿ ಅನುಗ್ರಹ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಅಂತಹ ಮಹಾಮಹಿಮ ದೇವತೆಗಳು ಹೇಳಿದಂತ ಪುಣ್ಯ ಕಥಾಕಥೆಗಳನ್ನ ಹೇಳ್ತಾ ಇರ್ತಕ್ಕಂಥ ಪ್ರಯತ್ನ ಇದು. ಕೇಳಿಸ್ಕೊಳೋ ಕರ್ತವ್ಯ ನಮ್ಮದಾಗಬೇಕು. ಧನ್ಯವಾದ. ಗುರುಭ್ಯೋ ನಮಃ.